ಪದಪಯಣ ಗಾನ ಸಿಂಚನ. ಹಾಯ್, ಹಲೋ, ನಮಸ್ಕಾರ. ನಮ್ಮ ಗಾನ ಸಿಂಚನ ಕಾರ್ಯಕ್ರಮವನ್ನು ನೀವೆಲ್ಲರೂ ನೋಡ್ತಿದ್ದೀರಿ ಅಲ್ವಾ? ಸಿಕ್ಕಾಪಟ್ಟೆ ಒಳ್ಳೆಯ ಫೀಡ್ಬ್ಯಾಕ್ಗಳು ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸ್ಪರ್ಧಿಗಳು ತುಂಬ ಚೆನ್ನಾಗಿ ಹಾಡ್ತಿದ್ದಾರೆ, ಸಿಕ್ಕಾಪಟ್ಟೆ ಮಜಾನೂ ಮಾಡ್ತಾ ಇದ್ದಾರೆ. ಆದರೆ ಅವರೆಲ್ಲರೂ ಡೇಂಜರ್ ಝೋನಲ್ಲೂ ಇದ್ದಾರೆ. ಅವ್ರಿಗೆ ಪಾಪ ಹಾಗೆ ನೋಡೋದಾದರೆ ಒಂಥರ ಟಫ್ ಟೈಮ್ ಅಂತಲೇ ಹೇಳ್ಬೋದು. ಈ ವೇದಿಕೆಯಲ್ಲಿ ನೀವು ದುಃಖ ನೋಡ್ತೀರಿ, ಖುಷಿ ನೋಡ್ತೀರಿ, ಕಣ್ಣೀರು ನೋಡ್ತೀರಿ, ಮಜಾ ಮಾಡೋದು ನೋಡ್ತೀರಿ. ಹಾಗೆ ನೋಡೋದಾದರೆ ಒಂಥರ ಮಿಕ್ಸ್ಡ್ ಇಮೋಷನ್ಸ್ ಅಂತಾರಲ್ಲ, ಹಾಗಿದ್ರೆ ಬನ್ನಿ, ಈ ಒಂದು ಮಿಕ್ಸ್ಡ್ ಇಮೋಷನ್ಸ್ ತುಂಬಿರುವಂತಹ, ಜೊತೆಗೆ ಒಂದಷ್ಟು ಸಂಗೀತ ಕೂಡಿರುವಂತಹ ಈ ಒಂದು ಎಪಿಸೋಡ್ನ ಆರಂಭಿಸೋಣ. ರೆಡಿನಾ? ಹಾಗಿದ್ರೆ ಗಾನ ಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಗಾನ ಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಬಿಂದುವಾಗಿರುವಂತಹ ತ್ರಿವಳಿ ರತ್ನಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವಂತಹ ಸಮಯ. ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಕೆಂಪು ಸೀರಿಯಲ್ ಫುಲ್ ರೆಡ್ ಹಾಟ್ ಆಗಿ ಕಾಣಿಸ್ತಾ ಇರುವಂತಹ ಅರ್ಚನಾ ಉಡುಪ ಮ್ಯಾಮ್, ಸ್ವಾಗತ, ಸುಸ್ವಾಗತ. ಇಬ್ಬರು ಸೂಟಲ್ಲಿ ಸಕ್ಕದಾಗಿ ಕಾಣಿಸ್ತಾ ಇದ್ದಾರೆ. ಕಡ್ಗೆರೆ ಮುನಿರಾಜು ಸರ್, ಸ್ವಾಗತ, ಸುಸ್ವಾಗತ. ವೇಮಗಲ್ ನಾರಾಯಣ ಸ್ವಾಮಿ ಸರ್, ಸ್ವಾಗತ, ಸುಸ್ವಾಗತ. ನಮ್ಮ ವಾದ್ಯ ಮಾಂತ್ರಿಕರನ್ನ ಗಾನ ಸಿಂಚನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವಂತಹ ಸಮಯ. ಮಾರುತಿ ಪ್ರಸಾದ್ on tabla, Shimalu on percussion, Uma Prasad on rhythm pads, Ganesh on flute, Kiran on keyboards. ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಓಕೆ, ತಮ್ಮ ವಿಭಿನ್ನವಾದಂತಹ ಹಾಡುಗಳ ಮೂಲಕ ವೇದಿಕೆಗೆ ಬಂದು ಯಾವಾಗಲೂ ನಮ್ಮೆಲ್ಲರಲ್ಲೂ ಜೋಶ್ ತುಂಬುವಂತಹ ನಮ್ಮ ಎಲ್ಲ ಸ್ಪರ್ಧಿಗಳಿಗೂ ಸ್ವಾಗತ, ಸುಸ್ವಾಗತ. ಎಲ್ಲ ವಿಸಲ್ಗಳೆಲ್ಲ ಅವ್ರ ವೇದಿಕೆ ಮೇಲೆ ಬರೋಕ್ಕಿಂತ ಮುಂಚೆನೆ ಬರ್ತಾ ಇದೆ. ಫುಲ್ ಎಲ್ಲ ಜೋರಾಗಿ ಕೈ ಎಲ್ಲ ತಟ್ತಾ ಇದ್ದಾರೆ, ಹೇಳ್ದೇನೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ಫುಲ್ ಎಲ್ಲ ಕಡೆಯಿಂದ ಎಲ್ಲರೂ ಫುಲ್ಲು ಉತ್ಸಾಹ ತೋರಿಸ್ತಾ ಇದ್ದಾರೆ. ಅಂದರೆ ಈ ವೇದಿಕೆಯಲ್ಲಿ ನಮ್ಮ ಸ್ಪೆಷಲ್ ಪರ್ಫಾರ್ಮರ್ ಬರುವಂತಹ ಸಮಯ ಅಂತ. ಬಸ್ಸು ಹೋಗೋ ದಾರಿಯಲ್ಲಿ ಬಸವ ಬರುವನು ಈ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಸ್ಪೆಷಲ್ ಎಂಟರ್ಟೈನರ್ ಆಫ್ ಗಾನ ಸಿಂಚನ ಸೀಸನ್ 1, ಇನ್ನಸೆನ್ಸ್ಗೆ ಕಾಂಪಿಟೇಷನ್ ಕೊಡೋ ಅಂತಹ ಚೋಟ್ ಮೆಣಸಿನಕಾಯಿ ಶಿವ ಆನ್ ಸ್ಟೇಜ್ ಪ್ಲೀಸ್. ಉತ್ತರ ದೇಶದಯ್ಯ ಪುರಿವಾಹನದಯ್ಯ ನಿಮ್ಮ ಪರುಸೆ ಬರುತ್ತಿರುವ ಚೆಂದವನೋಡಯ್ಯ. ಮುಗೇ ಮಾತ್ಮಲಯೋ, ಮುಗೇ ಮಾದಪ್ಪ. ಬಸ್ಸು ಬರುವ ರೋಡಿನಲ್ಲಿ ಬಸವ ಹೋಗೋ ಆದಿಯಲ್ಲಿ ಸರ್ಪಾನ ಆದಿ ಕಾಣೆಯ ಸ್ವಾಮಿ ನಿಮ್ಮ ಪರುಸೆ ಬರುವ ಜೋಕು ನೋಡೆಯ. ಓ ಮಾದೇವ ಪರುಸೆ ಬರುವ ಜೋಕು ನೋಡೆಯ. ಆ ಬಸ್ಸು ಬರುವ ರೋಡಿನಲ್ಲಿ ಬಸವ ಹೋಗೋ ಆದಿಯಲ್ಲಿ ಸರ್ಪಾನ ಆದಿ ಕಾಣೆಯ ಸ್ವಾಮಿ ನಿಮ್ಮ ಪರುಸೆ ಬರುವ ಜೋಕು ನೋಡೆಯ. ಮಾದೇವಯ್ಯ ಪರುಸೆ ಬರುವ ಜೋಕು ನೋಡೆಯ. ತೊಡೆಯುತ್ತಾ ಅಪ್ಪ ಮಾದೇವನ ಮನದಲ್ಲಿ ನೆನೆಯುತ್ತಾ ಆ ಬೆಟ್ಟ ಹತ್ತುತ್ತಾ ಬೆವರನ್ನೇ ತೊಡೆಯುತ್ತಾ ಅಪ್ಪ ಮಾದೇವನ ಮನದಲ್ಲಿ ನೆನೆಯುತ್ತಾ ಆ ಬೆಟ್ಟ ಹತ್ತಿ ಬರುವ ಪರುಸೆ ಕಷ್ಟ ನೋಡೆಯ. ನೀ
ಕಾಪಾಡೆಯ ಆ ಬೆಟ್ಟ ಹತ್ತಿ ಬರುವ ಪೊರಸೆ ಕಷ್ಟ ನೋಡೆಯ ನೀ ಕಾಪಾಡೆಯ ಆ ಬಸ್ಸು ಬರುವ ರೋಡಿನಲ್ಲಿ ಬಸವ ಹೋಗೋ ಆದಿಯಲ್ಲಿ ಸರ್ಪನ ಆದಿ ಕಾಣೆಯ ಆ ಸ್ವಾಮಿ ನಿಮ್ಮ ಪರುಸೆ ಬರುವ ಜೋಕು ನೋಡೆಯ ಆ ದೇವಯ್ಯ ಪರುಸೆ ಬರುವ ಜೋಕು ನೋಡ ನಾನು ಬರುವೆನು ನಿಮ್ಮ ಮೊರವ ಕೇಳಕ್ಕೆ ಲಾ 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 ಆಳು ಹಳ್ಳಕ್ಕೆ ಮಾದೇವನ ಚೆಂದಕ್ಕೆ ನಾನು ಬರುವೆನು ನಿಮ್ಮ ಮೊರವ ಕೇಳಕ್ಕೆ ಆ ಕರುಣೆ ಇಟ್ಟು ವರವ ಕೊಟ್ಟು ಕಾಪಾಡೆಯ ನೀ ದಯ ತೋರೆಯ ಆ ಕರುಣೆ ಇಟ್ಟು ವರವ ಕೊಟ್ಟು ಕಾಪಾಡೆಯ ನೀ ದಯ ತೋರೆಯ ಆ ಬಸ್ಸು ಬರುವ ರೋಡಿನಲ್ಲಿ ಬಸವ ಹೋಗು ಆದಿಯಲ್ಲಿ ಸರ್ಪನ ಆದಿ ಕಾಣೆಯ ಆ ಸ್ವಾಮಿ ನಿಮ್ಮ ಪರುಸೆ ಬರುವ ಜೋಕು ನೋಡೆಯ ಮಾದೇವಯ್ಯ ಪರುಸೆ ಬರುವ ಜೋಕು ನೋಡೆಯ ಓ ಮಾದೇಯ ಪರುಸೆ ಬರುವ ಜೋಕು ನೋಡೆಯ ಶಿವು ಬೆಟ್ಟಕ್ಕೆ ಇವನ್ ಹೋಗಕ್ಕಿಂತ ಮುಂಚೆ ಇವನ್ ಕೈಯೇ ಹೋಗಿರುತ್ತೆ ಅದ್ರ ಜೊತೆ ಕಿರಣ್ ಅವ್ರನ್ನು ಕರ್ಕೊಂಡು ಹೋಗಿರ್ತಾನೆ ಕೈ ಹಿಡ್ಕೊಂಡು ಅಲ್ವಾ ಫಸ್ಟ್ ಯಾಕೆ ನಿನ್ ಕೈ ಬೆಟ್ಟಕ್ಕೆ ಹೋಗುತ್ತಲ್ಲ ಯಾಕೆ ಅಂತ ಮೇಡಮ್ ಇನ್ನೊಂದು ಗೀತೆ ಆಡ್ತೀನಿ ಇನ್ನೊಂದು ಯಾವ್ದು ಅದೇನೋ ಜೋಕ್ ಅಂತ ಇತ್ತಲ್ಲ ನಾನು ಇದಾದ್ಮೇಲೆ ಒಂದ್ ಜೋಕ್ ಮಾಡ್ತೀನಿ ಆಯ್ತು ತಿನ್ಕಂಡ್ ತಿರ್ಗಾಡಮ್ಮಿ ನನ್ ಮೇಲ್ ಕೋಪ ನಿಂಗೆ ಕಮ್ಮಿ ಐ ತಿನ್ಕಂಡ್ ತಿರ್ಗಾಡಮ್ಮಿ ನನ್ ಮೇಲ್ ಕೋಪ ನಿಂಗೆ ಕಮ್ಮಿ ಚೂಡಿದಾರು ನೈಟಿ ಬೇಕಮ್ಮಿ ತಿನ್ಕಂಡ್ ತಿರ್ಗಾಡಮ್ಮಿ ನನ್ ಮೇಲ್ ಕೋಪ ನಿಂಗೆ ಕಮ್ಮಿ ಅಮ್ಮಿ ಗಾಂಧಿ ಬಜಾರ್ಗೆ ಹೋಗ್ಬಿಟ್ಟಮ್ಮಿ ಲಿಪ್ಟಿಕ್ ಗಿಫ್ಟಿಕ್ ತಂದ್ಕೊಳ್ಳಮ್ಮಿ ತಿನ್ಕಂಡ್ ತಿರ್ಗಾಡಮ್ಮಿ ನನ್ನ ಮೇಲೆ ಕೋಪ ನಿಂಗೆ ಕಮ್ಮಿ ಸೈ ತಿನ್ಕಂಡ್ ತಿರ್ಗಾಡಮ್ಮಿ ನನ್ನ ಮೇಲೆ ಕೋಪ ನಿಂಗೆ ಕಮ್ಮಿ ಆ ನೈಟಿ ಗೀಂಟಿ ತಂದ್ಕೊಳ್ಳಮ್ಮಿ ನನ್ನ ಮೇಲೆ ಕೋಪ ನಿಂಗೆ ಕಮ್ಮಿ ಆ ತಿನ್ಕಂಡ್ ತಿರ್ಗಾಡಮ್ಮಿ ನನ್ನ ಮೇಲೆ ಕೋಪ ನಿಂಗೆ ಕಮ್ಮಿ ಸೈ ತಿನ್ಕಂಡ್ ತಿರ್ಗಾಡಮ್ಮಿ ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀರೋ ಬಾಯ್ಲಿ ವೇಮ್ಗಲ್ ಸರ್ ಆಕ್ಚುಲಿ ಮೀಸೆ ಮಾದಪ್ಪಣ್ಣ ಕಳೆದ ಸಂಚಿಕೆಯಲ್ಲಿ ಪ್ರೇಮ ಗೀತೆ ಕೇಳಿದ್ರಲ್ಲ ಅದಕ್ಕೆ ನೀನ್ ಇದು ಹಾಡಿದ್ದ ಇನ್ನೊಂದಿದ್ಯಾ ಪ್ರೇಮ ಚಂದ್ರಮ ಅಂತ ಮಾತ್ರ ಹೇಳ್ಬಿಟ್ರು ಶಿವು ಎಲ್ಲಿ ಮಾಲಾಶ್ರೀ ಬಲ್ ಮೋಸ ಕಣ ಈ ಪ್ರೇಮ ಗೀತೆ ಆಡ್ತೀಯ ಅಂತ ಹೇಳಿದ್ದಲ್ವಾ ನೀನ್ ಕಳೆದ ಸಂಚಿಕೆಯಲ್ಲಿ ಎಲ್ಲಿ ಪ್ರೇಮ ಗೀತೆ ಅದಲ್ವಂತೆ ಲಿಪ್ಸ್ಟಿಕ್ ಗಾಂಧಿ ಬಜಾರ್ ಅದ್ ಪ್ರೇಮ ಗೀತೆ ಇಲ್ವಂತೆ 2 ಲೈನ್ ಪ್ರೇಮ ಗೀತೆ ಹಾಡು ಯಾವ್ದು ಹೇಳ್ತಾ ಇದೆಯಾ ಓ ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ರಾಗವು ಒಂದೇ ಭಾವವು ಒಂದೇ ಜೀವ ಒಂದಾಗಿತು ಬಾಳು ಹಗುರಾಗಿತು ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ಏಕಾಂಗಿಯಾಗಿರಲು ಕೈ ಹಿಡಿದೆ ಜೊತೆಯಾದೆ ತಾಯಂತೆ ಬಳಿ ಬಂದೆ
ಆಲರಿಸಿ ಪ್ರೀತಿಸಿದೆ ಬಾಳಲಿ ಸುಖ ನೀಡಿದೆ ನನ್ನಿ ಬದುಕಿಗೆ ಸ್ತುತಿಯಾದೆ ನನ್ನಿ ಬೆಳಕಾದೆ ನಿನ್ನ ನನ್ನ ಮನವು ಮನವು ಸೇರಿತು ನನ್ನ ನಿನ್ನ ಹೃದಯ ಆಡಿತ್ತು ಅಷ್ಟೇನಾ ಎಲ್ಲ ಸಿಂಬಲ್ ಅವ್ರ ಕಡೆ ತಿಳ್ಕೊಂಡು ಲಿಪ್ಸ್ಟಿಕ್ಕು ಅವರೇ ಆಡ್ರ ಆಮೇಲೆ ನಿನ್ನ ನನ್ನ ಮನವು ಸೇರಿತು ಅಂತಾನು ಅವ್ರಿಗೆ ಅದೇನು ಏನ್ ನಡೀತಾ ಇದೆ ನಿನ್ಗೆ ಇವ್ರ 3 ಜನದಲ್ಲಿ ಯಾರು ತುಂಬಾ ಇಷ್ಟ ಹೇಳು? ಪಾಪು ಪಾಪು ಪಾಪು. ಪಾಪು ಪಾಪು ಯಾಕೆ ಇಷ್ಟ ಪಾಪು? ಪಾಪುಗೆ ಹಾಲು ತಂದ್ಕೊಡ್ಬೇಕು ಪಾಪುಗೆ ಹಾಲು ತಂದ್ಕೊಡ್ ಅದು ಗೋರ್ಮಿಟನೇ ಹಾಕ್ಬೇಕಂತೆ ಏ ಶಿವು ಹೋಗ್ಬಿಟ್ಟ. ಅದು ಹಾಲು ಕುಡಿಯೋ ಪಾಪು ಅಲ್ಲ ಕಣೋ. ಹಾಲು ಕುಡಿ ಅದಕ್ಕೆ ನಿಂಗೆ ಅವ್ರ ಇಷ್ಟನಾ? ಮೇಡಮ್. ಅದಕ್ಕೆ ಅವ್ರಿಗೆಲ್ಲ ಹಾಡು ಅವ್ರಿಗೆ ಡೆಡಿಕೇಟ್ ಮಾಡ್ದ ಇವತ್ತು. ಹ್ಞೂ ಮೇಡಮ್ ನೀವೇ ಪುಣ್ಯವಂತರು ಪಾಪು. ಹ್ಞೂ ಓಕೆ, ಈಗ ನಮ್ಮ ಗಾನ ಸಿಂಚನದ ಮಾಲಾಶ್ರೀ ಮೇಡಮ್ 3 ಹಾಡು ಮೂರ್ ಹಾಡು hat trick. ಅಪ್ಪಾ, ಏನು ಮರೆ ನೀನು ಅದ್ಭುತ ಕಣ ನೀನು. ಹ್ಞೂ ಮೇಡಮ್ ಅಲ್ಲ ಅವ್ನು ಏನೇನು ವೆರೈಟಿಗಳು ಇಟ್ಟಿದ್ದಾನೆ ನೋಡು. ಅದ್ಯಾವುದೋ ಒಂದು ತಮಾಷೆ ಹಾಡು ಹಾಡ್ದ, ಫಿಲಮ್ ಹಾಡು ಹಾಡ್ದ, ಆಮೇಲೆ ದೇವ್ರ ಹಾಡು ಹಾಡ್ದ. ಶಿವು ಹ್ಞೂ ಮೇಡಮ್ ಸೂಪರ್ ಕಣೋ ನೀನು. ಹ್ಞೂ ಮೇಡಮ್ ಅಲ್ಲ ನೀನು ಹಾಡೆಲ್ಲ ಡೆಡಿಕೇಟ್ ಮಾಡೋದು ಪಾಪುಗೆ. ಹಾಂ ವರವ ಬೇಡಣ ಹೋಗೋಣ ಬಾರೆ ಅಂತ ಮಾತ್ರ ಕಿರಣನ್ ಕರೆಯೋದ? ಪಾಪು ಬೇಡವಾ ವರ? ಅದು ಪಾಪುಗೆ ಅರ್ಥ ಆಗೋದು ಮೇಡಮ್. ಅದು ಬೇರೆಯವ್ರಿಗೆ ಅಷ್ಟೊಂದು ಅರ್ಥ ಆಗಲ್ಲ. ದಿಢೀರಂತ ಅರ್ಥ ಆಗೋದು ಅಂದರೆ ಒಂದು 100 ಜನಕ್ಕೆ ಅರ್ಥ ಆಯ್ತದೆ ಅಷ್ಟೇ. ಇದು ಅಲ್ಲ ದಿಢೀರ್ ಅನ್ಕೊಂಡು ಅರ್ಥ ಆಗಲ್ಲ. ಕಿರಣ್ಗೆ ಅರ್ಥ ಆಗೋತರ ಹಾಡು ಯಾವ್ದು ಹಂಗಾರೆ? ಅದೇ ಅವ್ರಿಗೆ ಮಾದೇವನ್ ಬೆಟ್ಟಕ್ಕೆ ಹಾಂ ಬೆಟ್ಟಕ್ಕೆ ಹೋಗೋದು ಅದು ಅವ್ರಿಗೆ ಅರ್ಥ ಬೆಟ್ಟಕ್ಕೆ ಹೋಗೋ ಹಾಡು ಮಾತ್ರ ಅರ್ಥ ಆಗಿದೆ ಕಿರಣ್ ನಿಮ್ಗೆ? ಅವ್ರಿಗೆ ಹ್ಮ್. ಅವ್ರಿಗೆ ನಮ್ಮ ಭಾಷೆ ಅರ್ಥ ಆಗುತ್ತೆ ಅದಕ್ಕೇನೆ ಅವ್ರನ್ನ ಓ ನನ್ನ ನಿನ್ನ ಅದೇನೋ ಮನವು ಸಂಚಿಕೆ ಶುರು ಆದಾಗಿಂದ ನನ್ಗೂ ಕನೆಕ್ಷನ್ ಅದು ಅವ್ರಿಗೆ ಅರ್ಥ ಆಗುತ್ತೆ. ಅವ್ರಿಗೆ ಅದೇನ್ ಅರ್ಥ ಮಾಡ್ಕೊಂಡಿದಿರೋ ಕಷ್ಟ ಸುಖ ಪಾಪ. ಅಲ್ಲ ನಿನ್ನ ನನ್ನ ಮನವು ಸೇರಿತ್ತು ಅದು ಬೇರೆ ಭಾಷೆ ನಂಗಾರೆ ಇಲ್ಲ ಮೇಡಮ್ ಅವ್ರಿಗೆ ಅರ್ಥ ಆಗಕ್ಕೆ ಇವ್ರಿಗೆ ಅರ್ಥ ಆಗದೆ ಇರಕ್ಕೆ. ಇಲ್ಲ ಮೇಡಮ್ ಬಟ್ ಎಲ್ಲ ಹಾಡು ಚೆನ್ನಾಗಿ ಹಾಡ್ದಿ ಕಣೋ. ಆ ಬೆಟ್ಟ ಅನ್ಬಿಟ್ಟು ಅಲ್ಲಿ ಹೋದ್ಯಲ್ಲ, ಆಮೇಲೆ ಅದೇನು ಗುಂಡಿ ಅನ್ಬಿಟ್ಟು ಅದಕ್ಕೂ ಹಂಗೆ. ಗುಂಡಿ ಅಲ್ಲ ಮೇಡಮ್, ಗುಂಡಿ ಅಲ್ಲ ಅದು. ಏನದು ಆಳು ಹಳ್ಳಕ್ಕೆ ಹಳ್ಳ. ಮಾದೇವನ ಚಂದ ಹಳ್ಳ ಅಂದ್ರೆ ಗುಂಡಿನ ಇಲ್ವೇನೋ ಮತ್ತೆ? ಹಳ್ಳ ಮೇಡಮ್. ಗುಂಡಿ ಗುಂಡಿ ಅದು ಮೇಡಮ್. ಹಳ್ಳ ಅನ್ಬೇಕಾದ್ರೆ ಹಳ್ಳ ಕೆಳಗಲ್ವಾ ಇರುತ್ತೆ, ಅವಾಗ ಕೆಳಗಡೆ ಸ್ವರಕ್ಕೆ ಬರ್ಬೇಕಲ್ವನೋ. ನೀನು ಹಳ್ಳ ಅನ್ಬಿಟ್ಟು ಅದನ್ನು ಹಳ್ಳದೊಳಗಡೆ ಬಿದ್ದೋಗೋ ತರ ಹೋದ. ಇಲ್ಲ ಇಷ್ಟೆಲ್ಲ ತಮಾಷೆ ಆಯ್ತು, ಬಟ್ ತುಂಬಾ ಡೆಡಿಕೇಶನ್ ಅಲ್ಲಿ ಹಾಡ್ತೀಯಪ್ಪ ನೀನು. ಎಷ್ಟು ಹೈ ಪಿಚ್ಚಲ್ಲಿ ಹಾಡ್ತೀಯೋ ನೀನು. ಆಮೇಲೆ ನಿನ್ನ ನನ್ನ ಮನವೂ ಎಷ್ಟು ಭಾವದಿಂದ ಹಾಡ್ದ, ತುಂಬ ಫೀಲ್ ಮಾಡ್ಕೊಂಡು ಹಾಡ್ದಿಯಲ್ಲಪ್ಪ. ಇಲ್ಲಿ ಗೋವಿಂದಮ್ಮ ಏನೋ ಪ್ರಶ್ನೆ ಕೇಳ್ತಾ ಇದ್ರು. ಯಾರಿಗೋಸ್ಕರ ಹಾಡ್ದೆ ನಿನ್ನ ನನ್ನ ಮನವು? ಅಲ್ಲ ಏಕಾಂಗಿ ನಾನಿರಲು ಏನೋ ಕೈ ಹಿಡಿದೆ ಜೊತೆ ಅದೇ ಅಂತ ಹೇಳ್ದಿಯಲ್ಲ, ಯಾರು ಅಂತ ಕೇಳ್ತಾ ಇದ್ರು. ಯಾರಿಗಾದ್ರೂ ಡೆಡಿಕೇಟ್ ಮಾಡೋದಾದ್ರೆ ಯಾರಿಗೆ ಡೆಡಿಕೇಟ್? ಯಾರಿಗೂ ಆಡಲ್ಲ ಅದೆಲ್ಲ ನಾನು ಆಡಲ್ಲ ಮೇಡಮ್. ಇದು ಕಲೀರಿ ಅಂತ ಅಂತಂದೆ. ಎಲ್ಲೇ ಹೋದ್ರು ಕರೆಕ್ಟ್ ಕಣೋ, ಕರೆಕ್ಟ್ ಆಗಿ ಹೇಳ್ತೀನಿ. ಇವತ್ತೂ ಹಾಡು ಹೇಳ್ತಾ ಕಿರಣ್ ನೋಡ್ಕೊಂಡು ಅವನೊಬ್ನೇ ನಗ್ತಾ ಇದ್ದಪ್ಪ. ಏನೋ ಯಾಕೋ ನಕ್ಕಿದ್ದಿವತ್ತು? ಸುಮ್ಮನೆ ಮೇಡಮ್ ಹಂಗೆ. ಅವ್ರು ನೋಡಿದ್ರೆ ನಿಂಗೆ ಏನ್ ಅನ್ಸುತ್ತೆ? ಏನಿಲ್ಲ, ಏನಾರ ಹೇಳ್ಬಿಟ್ಟ ಗುಂಡಾರಿ ಗುಂಡ ಅತ್ತೆ ಮನೆ ಹೋದ ತಿನ್ನಾಡು ತಿನ್ನ ಗುಂಡಾರಿ ಗುಂಡ ಅತ್ತೆ ಮನೆ ಹೋದ. ಏನ್ ಕಿರಣ್ ಬೇಕಿತ್ತ ನಿಮ್ಗೆ? ಬೇಕಿತ್ತ ಈ ವಯಸ್ಸಲ್ಲಿ? ಗುಂಡಾರಿ ಗುಂಡ ಅಟ್ಟಿಸ್ಕೊಂಡ್ ಬರ್ತಾರ ನೋಡು ಮನೆ ತನಕ ನಿಂಗೆ ಕಿರಣ್. ನಿನ್ನ ಹಿಂಗೆ ಲಾಡು ಉಂಡೆ ಮಾಡ್ಕೊಂಡು ತಿಂತ ನೋಡ್ಕೊ ನಾಳೆ ಹಿಂಗೆ ಆಡ್ತಾ ಇದ್ರೆ. ಏನು ಶಿವು ಇದು?
ನಾನು ಮಾದೇಶ್ವರನ್ ಗೀತೆ ಅನ್ಕೊಂಡು ಅದ್ಯಾವುದೋ ಬಸ್ಸು ರೋಡು ಎಲ್ಲ ತಂದುಬಿಟ್ಟಲ್ಲ. ಹ್ಞೂ ಸರ್. ಅದು ಯಾಕದು ತಂದಿದ್ದು ಬಸ್ಸು ರೋಡು ಅಂತ? ಸರ್ ಅದು ನಮ್ಮ ಎಂ ನಾಗೇಂದ್ರಣ್ಣ ಅವರು ಉದಯರಂಗ ಬಸ್ಸಲ್ಲಿ ಹೋಯ್ತಿರೋರು ಬೆಟ್ಟಕ್ಕೆ ಅವರು ತಿಂಗಳು ಆ ಬಸ್ಸು ರೋಡು ಅಂತ ಬರ್ಬೇಕು. ಬಸ್ಸಲ್ಲಿ ಕುಂತ್ಕೊಂಡು ಅವರು ಸಾಹಿತ್ಯ ಬರೆದಿದ್ದು. ಓ ಹಂಗೆ ಅದು. ನನಗೆ ಅದು ಅನ್ಸುತ್ತೆ ಏನಂದ್ರೆ ಅದೊಂದು ಪದ ತೆಗೆದ್ರೆ ಒಂದು ಜನಪದ ಗೀತೆ ಅನ್ಸ್ಬಿಡುತ್ತೆ. ಏನು ಗೊತ್ತಾ, ವಾಹನ ಬರುವ ದಾರಿಯ, ಗಾಡಿ ಬರುವ ಹಾದಿಯಲ್ಲಿ, ಗಾಡಿ ಬರುವ ಜಾಡಿನಲ್ಲಿ, ಈ ಥರದ ಪದ ಇದ್ದಿದ್ರೆ ಇದು ಸಂಪೂರ್ಣ ಜನಪದನೇ ಅನ್ಸ್ಬಿಡ್ತಾ ಇತ್ತು ಅಂತ ನನ್ಗನ್ಸಿದ್ದು. ನಿನಗೇನು ಅನಿಸ್ತತೆ? ಅಲ್ಲ, ಅವ್ರು ಬರೆದಿರೋರಿಗೆ ಅವ್ರ ದೃಷ್ಟಿಯಲ್ಲಿ ಬರೆದಿರ್ತಾರೆ. ಇಂಗ್ಲೀಷ್ ಪದ ಇರೋದ್ರಿಂದ, ಬಸ್ಸು ರೋಡು ಅನ್ನೋ ಪದ ಇದ್ದಿದ್ದರಿಂದ ಸ್ವಲ್ಪ ನನಗೆ ಎಲ್ಲ ಇದು ಹಾಡು ಅನಿಸ್ತಾ ಇತ್ತು. ನಿಂಗೇನು ಅನಿಸುತ್ತೆ? ಅದು ಕಾಲದಿಂದ ಹಂಗೆ ಆಯ್ತು. ಕಾಲದಿಂದ ಯಾವ ಕಾಲದಲ್ಲಿ ಬಸ್ಸು ರೋಡು ಅಂತಲ್ಲ ಇಂಗ್ಲೀಷಲ್ಲಿ ನಮ್ಮ ಜನಪದದಲ್ಲಿ ಬಳಸ. ಅದು ಸರ್ ಅದು ಒಂದು 15 ವರ್ಷದಿಂದ ಆಯ್ತು. 15 ವರ್ಷದಿಂದ ಬಸ್ ಬಂದ್ಮೇಲೆ ಇದೆ. ಇರ್ಲಿ ಬಿಡು, ನೋಡು ಏನಾದ್ರು ಬದಲಾವಣೆ ಮಾಡ್ಕೊಳಕ್ಕಾದ್ರೆ. ಆಮೇಲೆ ಏನು ಎಲೆಕ್ಷನ್ಗೆ ಏನಾದ್ರು ಪ್ಲಾನ್ ಇಲ್ವಾ? ಅಲ್ಲ, ನೀನು ಸ್ವಲ್ಪ ಬಿಳಿ ಬಿಳಿ ಡ್ರೆಸ್ಸು ಇದೇನನ್ನ ಹಾಕೊಂಡು ಅಲ್ಲ, ಬಟ್ ಯಾರು ಎಲೆಕ್ಷನ್ಗೆ ನಿಂತಿರ್ತಾರಲ್ಲ ಅವ್ರ ಜೊತೆ ಪ್ರಚಾರಕ್ಕೆ ಇವ್ನು ಹೋದ್ರೆ ಗ್ಯಾರಂಟಿ ಅವ್ರನ್ನ ಗೆಲ್ಲಿಸ್ತಾನೆ ಇವನು. ಸರ್ ಇಲ್ಲ ಸರ್, ಕಾರು ಬರುವ ರೋಡಿನಲ್ಲಿ ಹಸ ಹೋಗೋ ಗಾಡಿ ಬರುವ ಜಾಡಿನಲ್ಲಿ ಅಂತ ಆಡು ನೋಡೋಣ. ಗಾಡಿ ಬರುವ ಜಾಡಿನಲ್ಲಿ ಅಂತ ಆಡು. ಜಾಡು ಅಂದ್ರೆ ರಸ್ತೆ ಅಲ್ವಾ? ಹೇಳು ನೋಡೋಣ. ಗಾಡಿ ಬರುವ ಜಾಡಿನಲ್ಲಿ ಬಸ ಹೋಗೋ ಹಾದಿಯಲ್ಲಿ. ಮತ್ತೆ ಚೆನ್ನಾಗಿತ್ತಲ್ವ ಇದು? ನೋಡು, ಅವ್ರಿಗೆ ಹೇಳು ಇದನ್ನ ತಿದ್ಕೊಳ್ಳಿ ಆಗತ್ತಾ ಅಂತ ಕೇಳಿ ನೋಡು. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಚೆನ್ನಾಗಿ ಹಾಡ್ತಿದ್ಯಾ, ತುಂಬಾ ಚೆನ್ನಾಗಿ ಹಾಡ್ತಿದ್ಯಾ. ಅದೇನು ರಾಜ್ಕುಮಾರ್ ಹಾಡಾಡೋದು ಅಷ್ಟೊಂದು ಸುಲಭನೇನಪ್ಪ? ಮೈ ಮೇಲೆ ಬರ್ಸ್ಕೊಂಡ್ಬಿಟ್ಟಿದ್ಯಾ? ಒಳ್ಳೇದಾಗ್ಲಿ. ಮಾದೇವಣ್ಣ ಅವರು ನೀನೇ ಕೇಳ್ಬಿಡು. ಸರ್ ಅಂತೂ ನಾನು ಮರ್ಯಾದೆ ಉಳಿಸ್ದೆ, ಒಂದು ಒಳ್ಳೆ ಪ್ರೇಮ ಗೀತೆ ಹಾಡಿದೆ. ಥ್ಯಾಂಕ್ಸ್ ಸರ್. ಮುಂದಿನ ಸಂಚಿಕೆಯಲ್ಲಿ ಸರ್ ಪ್ರೇಮ ಗೀತೆ ಕೈ ಕೊಟ್ಟಾಗ ಒಂದು ವಿರಹ ಗೀತೆ ಆಡ್ಬೇಕಪ್ಪ. ವಿರಹ ಗೀತೆ ಆಡ್ತೀಯಾ? ಅಂದರೆ ವಿರಹ ಗೀತೆ ಅಂದರೆ ಗೊತ್ತಾ? ಹುಡುಗಿ ಕೈ ಕೊಟ್ಬಿಟ್ರೆ ಆಗೋದೇ ವಿರಹ ಅಂಥದ್ದೊಂದು ಆಡ್ಬೇಕು ನೆಕ್ಸ್ಟು. ಯಾಕೆ ಯೋಚನೆ ಮಾಡ್ತಾ ಇದೀಯ? ಅಲ್ಲ, ಅವನು ಆ ಪ್ರೋಸೆಸ್ ದೊಡ್ಡದಾಗಿದೆ. ಫಸ್ಟ್ ಹುಡುಗಿ ಸಿಕ್ಬೇಕು, ಆಮೇಲೆ ಅವಳು ಕೈ ಕೊಡ್ಬೇಕು, ಆಮೇಲೆ ನನಗೆ ವಿರಹ ವೇದನೆ ಆಗ್ಬೇಕು. ಹಂಗಾದ್ರೆ ನೆಕ್ಸ್ಟ್ ನೀನು ಆಡ್ಬೇಕಪ್ಪ. ಈಗ ಬೇಡ, ನೆಕ್ಸ್ಟ್ ನಿಂದ ಎಲ್ಲ ಬತ್ತಳಿಕೆಯಲ್ಲಿರೋ ಬಾಣ ಎಲ್ಲ ಒಂದೇ ಸರಿ ನಮಗ್ ಬಿಟ್ರೆ ನಾವೇನಾಗ್ಬೇಕು? ಒಂದೊಂದು ಎಪಿಸೋಡ್ ಬಾ, ಆಯ್ತಾ? ಅಲ್ಲ, ನಮ್ಮ ಮೀಸೆ ಮಾದೇವಣ್ಣಂದು ರಿಕ್ವೆಸ್ಟ್ ಬೆಳಿತಾನೆ ಹೋಗ್ತಾ ಇದೆ. ಮೆನು ಕಾರ್ಡ್ ಅದು ಶಿವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರ ಅಥವಾ ಅವರೇ ಕೇಳ್ತಾ ಇದ್ದಾರೆ ಗೊತ್ತಾಗ್ತಿಲ್ಲ. ಓಕೆ ಸರ್, ನಿಮ್ಮ ಆಸೆಯನ್ನ ಅವ್ನು ಮುಂದಿನ ಸಂಚಿಕೆಯಲ್ಲಿ ಈಡೇರಿಸ್ತಾನೆ. ಯಾಕಂದ್ರೆ ಇವಾಗಿಂದಾನೇ ಯೋಚನೆ ಮಾಡೋಕೆ ಶುರುವಾಗಿದ್ದಾನೆ. ಅವ್ನ ಪ್ರೊಸೆಸ್ ಸ್ವಲ್ಪ ಸ್ಲೋ. ನಿಮ್ಮ ಮುಂದಿನ ಸಂಚಿಕೆಯಲ್ಲಿ ಶಿವು, ನಿನ್ ಕೋಪ ಏನಿದ್ರು ಕಿರಣ್ ಮೇಲೆ ನೀನು ಬಿಟ್ಬಿಡಪ್ಪ. ಇವತ್ತಿಗೆ ಲಾಸ್ಟ್ ಮಾಡು. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಒಂದ್ಸರಿ ಹಾಯ್ ಹೇಳ್ಬಿಡು. ಎಲ್ಲರಿಗೂ ಎಲ್ಲರಿಗೂ. ಓಕೆ, ಈ ಸಂಚಿಕೆಯ ಕೊನೆಯ ಹಾಡು. ಯಾವುದೇ ಕಾರ್ಯಕ್ರಮದಲ್ಲಿ ಇದು ಕೊನೆಯ ಹಾಡಾದ್ರೆ ಇದನ್ನ ವೀಳ್ಯದ ಗೀತೆ ಅಂತ ಕರೀತಾರೆ. ನಮ್ಮ ಸತ್ಯ ಹರಿಶ್ಚಂದ್ರ ಚಿತ್ರದ ಕುಲದಲ್ಲಿ ಕೀಳಿ ಯಾವುದೋ ಜೋರಾದ ಚಪ್ಪಾಳೆಗಳೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಸಚಿನ್ ಶೇಖರ್. ಕುಲದಲ್ಲಿ ಕೀಳ್ಯಾವುದೋ, ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ, ಹುಟ್ಟಿ ಸಾಯುವ ಹಾಳು ಮನ್ಸನ ಮಧ್ಯೆ ಕೀಳ್ಯಾವು ಮೇಲ್ಯಾವುದು. ಕುಲದಲ್ಲಿ ಕೀಳ್ಯಾವುದೋ, ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದು, ಹುಟ್ಟಿ ಸಾಯುವ ಹಾಳು ಮನ್ಸನ ಮಧ್ಯೆ ಕೀಳ್ಯಾವು ಮೇಲ್ಯಾವುದು. ತಯ್ಯಕ್ಕುತ್ತಾ ಗಿಡದಾಗ ತಯ್ಯಕ್ಕುತ್ತಾ ಗಿಡದಾಗ ತಯ್ಯಕ್ಕುತ್ತಾ ಗಿಡದಾಗ ತಯ್ಯಕ್ಕುತ್ತಾ ದಿಗ್ರ ದಿದ್ರಿ ಓ ದಿದ್ರಿ ಓ ದಿದ್ರಿ 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 ದಿದ್ರಿ. ತಿಲಕ ಇಟ್ಟರೆ
ಸ್ವರ್ಗವು ಸಿಗದು ತಯ್ಯಕ್ಕುತ್ತಾ ತಿರುಗಿದ್ರೆ ತಯ್ಯಕ್ಕುತ್ತಾ ತಿರುಗ ತಿಲಕ ಇಟ್ಟರೆ ಸ್ವರ್ಗವು ಸಿಗದು ವಿಭೂತಿ ಬಳಿದರೆ ಕೈಲಾಸ ಬರದು ವಿಭೂತಿ ಬಳಿದರೆ ಕೈಲಾಸ ಬರದು ಇಟ್ಟ ಗಂಧ ಬೂದಿ ನಾಮ ತಿರುದಿ 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 ತಿರು ಇಟ್ಟ ಗಂಧ ಬೂದಿ ನಾಮ ಚಟ್ಟ ಕಟ್ಟಲು ನಿರ್ನಾಮ ಕುಲದಲ್ಲಿ ಕೀಳ್ಯಾವುದು ಚಪ ಮತದಲ್ಲಿ ಮೇಲ್ಯಾವುದು ಹುಟ್ಟಿ ಸಾಯುವ ಹಾಳು ಮನ್ಸ ಮನ್ಸನ ಮಧ್ಯೆ ಕೀಳ್ಯಾವು ಮೇಲ್ಯಾವುದು ತಯ್ಯಕ್ಕುತ್ತಾ ಗಿಡದಾಗ ತಯ್ಯಕ್ಕುತ್ತಾ ಗಿಡದಾಗ ತಯ್ಯಕ್ಕುತ್ತಾ ಗಿಡದಾಗ ತಯ್ಯಕ್ಕುತ್ತಾ ಓದಿದ್ರಿ ಓದಿದ್ರಿ ಓದಿ ತಿರುದಿ 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 ತಿರು ಶೈವರಿಗೆಲ್ಲ ಶಿವ ದೊಡ್ಡೋನು ತಯ್ಯಕ್ಕುತ್ತಾ ಗಿಡಗ ತಯ್ಯಕ್ಕುತ್ತಾ ವೈಷ್ಣವರಿಗೆ ಹರಿ ಸರ್ವೋತ್ತಮನು ಶೈವರಿಗೆಲ್ಲ ಶಿವ ದೊಡ್ಡೋನು ವೈಷ್ಣವರಿಗೆ ಹರಿ ಸರ್ವೋತ್ತಮನು ಉತ್ತಮ ಮಧ್ಯಮ ಅಧಮರೆಲ್ಲರೂ ತಿರುದಿ 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 ಉತ್ತಮ ಮಧ್ಯಮ ಅಧಮರೆಲ್ಲರೂ ಸತ್ತ ಮೇಲೆ ಸಮರಾಗ್ತಾರು ಕುಲದಲ್ಲಿ ಕೀಳ್ಯಾವುದೋ ಜಪ ಮತದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಳು ಮನ್ಸ ಮನ್ಸನ ಮಧ್ಯೆ ಕೀಳ್ಯಾವು ಮೇಲ್ಯಾವುದು ತಲೆಗೊಂದು ರೀತಿ ನೀತಿಯ ಜಾತಿಯ ಹೇಳುವ ಜೋಗಿ ಸಿದ್ಧರು ಗುರುಗಳು ಏ ಮಸಣದಲ್ಲಿ ವೀರಬಾಹುವ ಏ ಮಸಣದಲ್ಲಿ ವೀರಬಾಹುವ ಕೈಯ ಮೇಲ್ಗಡೆ ಬೂದಿಯಾತರು ಕುಲದಲ್ಲಿ ಕೀಳ್ಯಾವುದೋ ಚಪ ಮತದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಳು ಮನ್ಸ ಮನ್ಸನ ಮಧ್ಯೆ ಕೀಳ್ಯಾವು ಮೇಲ್ಯಾವುದು ಕೀಳ್ಯಾವು ಮೇಲ್ಯಾವುದು ಕೀಳ್ಯಾವು ಮೇಲ್ಯಾವುದು ನಮ್ಮ ವಾದ್ಯ ವೃಂದದವರಿಗೆ ಬರಲಿ ಜೋರಾದ ಚಪ್ಪಾಳೆ. ಅಂಡ್ ವಿಶ್ವಾಗಿರಿ, ಥ್ಯಾಂಕ್ ಯು ಸೋ ಮಚ್. ಹಾಯ್ ಸಚಿನ್. ಅದು ಹಾಯ್ ಅಕ್ಕ. ಏನಾಯ್ತು? ಚರಣದಲ್ಲಿ ಸ್ವಲ್ಪ ಶ್ರುತಿ ಎತ್ಕೊಳ್ಳುವಾಗ ಎಷ್ಟು ಚಂದ ಅವನ ಅರ್ಥ ಇಲ್ಲ, ಮುಖದಲ್ಲೇ ಎಕ್ಸ್ಪ್ರೆಷನ್ಸ್ ಕಾಣಿಸ್ತಾ ಇತ್ತು. ಟಮಟೆ ಸೌಂಡ್ ಕೇಳಿದ್ರೆ ಶ್ರುತಿನೇ ಟಮಟೆ ಸೌಂಡ್ ಕೇಳಿದ್ರೆ ಡಾನ್ಸ್ ಮಾಡೋಣ ಅನ್ಸುತ್ತಾ? ಇಲ್ಲೆಲ್ಲ ಹೋಗ್ತಾ ಇರುತ್ತೆ ಮೈಂಡ್. ಓ ಹಾಗೆ. ಅರ್ಚನಾ ಮ್ಯಾಮ್, ಇವನು ಕನ್ಫ್ಯೂಸ್ ಮಾಡ್ಕೊಳ್ಳೋದಲ್ದೆ ಪಾಪ ವಿಶ್ವಂಗೂ ಗಿರೀಶಂಗೂ ಕನ್ಫ್ಯೂಸ್ ಈಗ ನೋಡ್ತಾ ಇದಾರೆ ಪುನಃ ತಿರುಗಿ. ಅವ್ರು ಏನು ಆಡಬೇಕು ಏನು ಬಿಡಬೇಕು ನೋಡ್ತಾ ಇದ್ದಾರೆ. ನಿನ್ನ ವೇಷಭೂಷಣ ಅದ್ಭುತವಾಗಿದೆ ಕಣೋ. ಫಸ್ಟ್ ಟೈಮ್ ನಾನು ಇವನನ್ನು ಈ ಥರ ಬೇರೆ ರೀತಿಯ ಒಂದು ವಿಶೇಷವಾದ ಗೆಟಪ್ಪಲ್ಲಿ ನೋಡ್ತಿರೋದು. ಎಲ್ಲರೂ ಸೇರಿ ಮಾಡಿದ್ದು ಮ್ಯಾಮ್. ಸೂಪರ್ ಸೂಪರ್. ನಿಮ್ಗೂ ನಿಮ್ಮೆಲ್ರಿಗೂ ಒಂದು ಚಪ್ಪಾಳೆ. ಅದ್ಭುತ, ಸಖತ್ತಾಗಿ ಕಾಣಿಸ್ತಿದೆ. ಥ್ಯಾಂಕ್ ಯು ಮ್ಯಾಮ್. ಬಟ್ ನೀನು ಇಂಥ ಅದ್ಭುತವಾದ ವೇಷಭೂಷಣದಲ್ಲಿ ಇಂಥ ಅದ್ಭುತವಾದ ಹಾಡು ತಗೊಂಬಂದು ಆ ಹಾಡಿಗೆ ಬೇಕಾದ ಆ್ಯಟಿಟ್ಯೂಡ್ ತರಲಿಲ್ಲ ನೀನು. ಅದ ಟ್ರೈ ಮಾಡಿದ್ರೆ ಆಗ್ತಾನೆ ಇಲ್ಲ. ಅದು ಹೆಂಗಿದೆ ಅದು ಫಿಲಮಲ್ಲಿ? ಅವ್ರು ಹೆಂಗಿದ್ದಾರೆ ಅವ್ರು ನೋಡಿದ್ಯಾ? ಅವ್ರದ್ದು ದರ್ಪ ನೋಡಿದ್ಯಾ? ಇವನೊಳ್ಳೆ ಹೆದ್ರು ಮಸಣದಲ್ಲಿ ವೀರಬಾಹು ಅಂತ ಇವನೇನು ಹೆದರ್ಕೊಂಡು ಯಾವುದೋ ಭೂತ ನೋಡಿದರಂಗೆ. ಆಮೇಲೆ ಆ ಧ್ವನಿಯಲ್ಲೂ ಮಸಣದಲ್ಲಿ ವೀರಬಾಹುವ ಅದು ಬರಬೇಕು. ಅದು ಮಸಣದಲ್ಲಿ ವೀರಬಾಹುವ ಕೈಯ ಮೇಲ್ಗಡೆ ಬೂದಿಯಾತರು ಕುಲದಲ್ಲಿ ಕೀಳ್ಯಾವುದೋ ಚಪ. ಆ ಕಂಚಿನ ಕಂಠ ಬರಬೇಕು ಅಲ್ವಾ? ನೀ ಸಾಫ್ಟಾಗಿ ಯಾವುದೋ ಲವ್ ಸಾಂಗ್ ಆಡ್ದಂಗೆ ಆಡ್ತಾ ಇದ್ಯಾ.
ಸೊ ಅದೆರಡು ನನಗೆ ಮಿಸ್ ಅನ್ನಿಸ್ತು. ಆ್ಯಂಡ್ ನಿನಗೆ ಗೊತ್ತಾಯಿತು ಸೆಕೆಂಡ್ ಚರಣದಲ್ಲಿ ನೀನು ಎಲ್ಲೋ ಓದಿ ಏನೋ ಮಾಡಿದೆ ಬಂದು ಸೇರಿಕೊಂಡೆ. ಸೇರ್ಕೊಂಡೆ. ಪಲ್ಲವಿಯಲ್ಲಿ ಮೂರನೇ ಇದು ನಂತರದ ಚರಣಗಳಲ್ಲೆಲ್ಲ ಸರಿಯಾಗಿತ್ತು. ಬಟ್ ನೀ ಸಿಕ್ಕಾಬಿಟ್ಟೆ ಟೆನ್ಷನ್ ಮಾಡ್ಕೊಂಡು ಹಾಡ್ತಾ ಇದ್ದೆ. ಥ್ರೋಟ್ ಯಾಕೋ ಫುಲ್ ಮೇಲೆ ಹೋಗ್ತಾನೆ ಇಲ್ಲ, ಅದು ಫುಲ್ಲು ಮೇಲೆ ಹೋಗ್ತಿತ್ತು, ನಮಗೇನು ಗೊತ್ತಾಗಲಿಲ್ಲ. ಅದು ನೀನು ಹೇಳಿ ಈಗ ಗೊತ್ತಾಗಬೇಕಷ್ಟೇ. ಅದಕ್ಕೆ ಅದೇನು ಅನ್ನಿಸ್ಲಿಲ್ಲ. ಕೆಲವು ಗುಟ್ಟುಗಳನ್ನು ನೀವು ಬಿಟ್ಕೊಡ್ಬಾರ್ದು. ನೀವು ಬಿಟ್ಕೊಡೋವರೆಗೆ ನಮಗೆ ಗೊತ್ತಾಗಲ್ಲ, ಆಯಿತಾ? ಓಕೆ ಮ್ಯಾಮ್. ಕೆಲವು ಸಿಂಗರ್ಸ್ ತಪ್ಪು ಅವರಿಗೆ ಸ್ಟ್ರೈನ್ ಆಗ್ತಾ ಇದೆ, ಮೇಲೆ ಹೋಗೋಕ್ಕಾಗ್ತಿಲ್ಲ ಅಂತ ನಮಗೆ ಕೇಳಿದಾಗ ಗೊತ್ತಾಗತ್ತೆ. ಕೆಲವು ಕಂಠಗಳ ವಿಶೇಷ ಏನು ಅಂದರೆ ಗೊತ್ತಾಗಲ್ಲ ನಮಗೆ ಕೇಳೋರಿಗೆ. ಅದು ನೀನೀಗ ಹೇಳಿ ಗೊತ್ತಾಯ್ತು, ಹಾಕ್ತೀನಿ ಅದಕ್ಕೊಂದು. ಹೇಳಲ್ಲ ಮ್ಯಾಮ್. ಅದನ್ನೇ ನಾ ಎಲ್ರಿಗೂ ಹೇಳೋದು, ನೀವು ತಪ್ಪು ಮಾಡಿದಾಗ ನಮ್ಮ ಗುರುಗಳು ಹೇಳ್ಕೊಡ್ತಾಯಿದ್ರು, ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ, ತಪ್ಪು ಮಾಡಿದ್ದನ್ನು ನೀವು ಮುಖದಲ್ಲಿ ತೋರಿಸ್ಬೇಡಿ, ಅವಾಗ ಎದುರಿಗೆ ಕೂತವ್ರಿಗೆ ಗೊತ್ತಾಗಿಲ್ದಿರೋರ್ಗೂ ಗೊತ್ತಾಗುತ್ತೆ ಅಂತ. ಕಾನ್ಫಿಡೆಂಟ್ ಆಗಿರಿ, ತಪ್ಪು ಮಾಡಿದ್ರು ಕಾನ್ಫಿಡೆಂಟಾಗಿ ಮಾಡಿ. ಕೆಲವ್ದು ನಮ್ಗೆ ಗೊತ್ತಾಗ್ಬೋದು, ಕೆಲವ್ದು ಗೊತ್ತಾಗದೇ ಇರ್ಬೋದು, ಅದು ನಿಮಗೆ ಪ್ಲಸ್ ಆಗುತ್ತಲ್ವಾ? ಹೌದು ಮ್ಯಾಮ್. ಸೊ ನಿನಗೆ ರೇಂಜ್ ಹೋಗೋಕ್ಕೆ ಕಷ್ಟ ಆಗ್ತಿತ್ತು ಅಂತ ನನಗೆ ಗೊತ್ತಾಗಲಿಲ್ಲ. ಅದು ನೀನು ಹೇಳಿ ಗೊತ್ತಾಯ್ತಷ್ಟೇ. ನೀನು ತುಂಬ ಎರಡನೇ ಚರಣಲ್ಲಿ ತುಂಬ ಶ್ರುತಿ ಬಿಟ್ಟು ಎಲ್ಲೆಲ್ಲೋ ಹೋಗಿ ಹಾಡ್ದು. ಒಂದು ಏಟ್ ಕೊಡ್ಬೇಕು ನಿನಗೆ ಅನಿಸ್ತಾ ಇದೆ. ಶೈವರಿಗೆಲ್ಲ ಶಿವ ದೊಡ್ಡೋನು, ವೈಷ್ಣವರಿಗೆ ಹರಿ ಸರ್ವೋತ್ತಮನು, ಉತ್ತಮ ಮಧ್ಯಮ ಅಧಮರೆಲ್ಲರೂ ಇಂಥ ಹಾಡು, ಇಂಥ ವೇಷಭೂಷಣ, ಒಂದು ಆ್ಯಟಿಟ್ಯೂಡ್ ಮಿಸ್ ಮಾಡಿದೆ, ಇನ್ನೊಂದು ಆ ಗಂಟಲಲ್ಲಿ ಆ ದರ್ಪ, ಆ ಶೌರ್ಯ ಬರಬೇಕಾಗಿತ್ತು. ಸೊ ನೀನು ಹಾಡಿಗೆ ಬೇಕಾದ ಎಲಿಮೆಂಟ್ಸನ್ನು ತರಬೇಕು. ಓಕೆ ಮ್ಯಾಮ್. ಓಕೆ ಮ್ಯಾಮ್. ಅದು ಇಂಥ ಐಕಾನಿಕ್ ಹಾಡುಗಳನ್ನು ಸೆಲೆಕ್ಟ್ ಮಾಡಿಕೊಂಡಾಗ ನೀನು ತರಲೇಬೇಕಾ ಎಲಿಮೆಂಟ್ಸು ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ನಾನು ಇದೇ ಹಾಡನ್ನು ಮಿಲಿಂದ, ಗೋವಿಂದರಾಜು ಅವ್ರ ಧ್ವನಿಯಲ್ಲಿ ಬಂದಿದ್ರೆ ಹೆಂಗಿರ್ತಿತ್ತು ಅಂತ ನಾನು ಒಂದು ಗಳಿಗೆ ಯೋಚನೆ ಮಾಡೋ ಹಂಗಾಯ್ತು. ಯಾಕಂದರೆ ಅವರ ಧ್ವನಿ ಹೇಳಿ ಮಾಡಿಸ್ದಾಗಿದೆ ಆ ಹಾಡಿಗೆ, ಆ ಒಂದು ಗಟ್ಟಿ ಕಂಠ ಅಲ್ವಾ? ಮಿಲಿಂದ ಅಂತೂ ಮಸಣದಲ್ಲಿ ವೀರಬಾಹುವ ಅಂತ ಹಿಂಗೆ ಆಡ್ಬಿಡ್ತಾ ಇದ್ನೇನೋ ಅಲ್ವಾ? ಸೊ ನಂಗೆ ಅದೆರಡು ಮಿಸ್ ಅನ್ನಿಸ್ತು ಕಣೋ, ಆಯಿತಾ? ಆ ಧ್ವನಿ ನೀನು ತುಂಬ ಸಾಫ್ಟ್ ಧ್ವನಿ, ಸ್ವಲ್ಪ ಜೋರಾಗಿ ಆಡಬೇಕಾಗಿತ್ತು ನೀನು, ಮಿಲಿಂದನ್ ಥರನೇ ಹಿಂಗೆ ಅಂದ್ಕೊಂಡು ಆಡಬೇಕಾಗಿತ್ತು, ಆಯಿತಾ? ಅದನ್ನು ಗಮನದಲ್ಲಿಟ್ಕೋ. ಶೋರ್ ಮ್ಯಾಮ್. ಗುಡ್ ಎಫರ್ಟ್. ಥ್ಯಾಂಕ್ ಯು ಮ್ಯಾಮ್. ಇವನು ತಪ್ಪು ಮಾಡಿದ ತಕ್ಷಣ ಇವನ್ ಮುಖ, ಕೈ, ಕಾಲೆಲ್ಲ, ಕೋಲಲ್ಲಿ, ಮೈಕಲ್ಲಿ ಎಲ್ಲ ಹೌದು, ಫುಲ್ ಟುಸ್ ಪಟಾಕಿ ಆಗ್ಬಿಡ್ತಾನ ಅವನು. ನಮ್ಮ ಕೋರಸ್ ಅವರು ಅಷ್ಟೇ, ದಿದ್ದಿರಿ ಆಡ್ಬೇಕಾ, ಜಕ್ಕಣಕ್ಕ ಆಡ್ಬೇಕಾ, ಹೇ ಆಡ್ಬೇಕಾ, ಏನು ಗೊತ್ತಾಗ್ತಾ ಇಲ್ಲ ಪಾಪ ಅವ್ರಿಗೆ. ಅಲ್ಲ, ಇವ್ ಟ್ಯೂನೇ ಚೇಂಜ್ ಮಾಡ್ಬಿಟ್ಟ, ಅವ್ರಿಗೆ ಯಾವ ಹಾಡು ಹೇಳ್ತಿದ್ವಿ ಅಂತಾನೆ ಮರ್ತೋಗಿರುತ್ತೆ. ಅವ್ರು ಫುಲ್ ಕನ್ಫ್ಯೂಷನ್ ಅಲ್ಲಿ ನಿಂತ್ಕೊಂಡಿದ್ರು. ಗುಡ್ ಜಾಬ್ ಮುನಿರಾಜು ಸರ್. ಈ ಹಾಡು ಯಾರಿಗೆ ಗೊತ್ತಿಲ್ಲ? ಎಲ್ರಿಗೂ ಗೊತ್ತಿದೆ. ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ? ಆರ್ಕೆಸ್ಟ್ರಾಗಳಲ್ಲಂತೂ, ಸಂಗೀತದ ಕಾರ್ಯಕ್ರಮಗಳಲ್ಲಿದ್ದಲ್ಲಂತೂ ಇದು ರಾಷ್ಟ್ರಗೀತೆ ಅಲ್ವಾ? ಇದನ್ನು ಹಾಡದೆ ಕಾರ್ಯಕ್ರಮ ಮುಕ್ತಾಯ ಮಾಡೋದೇ ಇಲ್ಲ. ಆಂಥಮ್, ನ್ಯಾಷನಲ್ ಆಂಥಮ್ ಇದ್ದಂಗೆ. ಆಮೇಲೆ ಎಂಥ ತತ್ವ, ಯಾವ ಸಂದರ್ಭದಲ್ಲಿ ಬರೆದ್ರಪ್ಪ ಪುಣ್ಯಾತ್ಮ, ಎಂಥ ಸಾಹಿತ್ಯ, ಅರ್ಥಗರ್ಭಿತವಾದ ಸಾಹಿತ್ಯ, ಜೀವನದ ಎಲ್ಲ ಮೌಲ್ಯಗಳನ್ನು ಒಂದು ಹಾಡಿನಲ್ಲಿ ಆರಾಮಾಗಿ ಕಟ್ಕೊಟ್ಬಿಟ್ಟಿದ್ದಾರೆ. ಇದಿಷ್ಟೇ ಅಂತ ಹೇಳಿ, ನೀನು ಏನೇ ಆದರೂ ಇಲ್ಲಿಗೆ ಬರಬೇಕು ಅಷ್ಟೇ. ನೀನು ಏನಾದರೂ ಹೆಂಗಾದರೂ ಇರು, ಏನಾದರೂ ಆರು, ನೀನು ಯಾರಾದರೂ ಆಗಿರು, ಒಟ್ಟಾರೆ ನೀನು ಇಲ್ಲಿಗೆ ಬರಲೇಬೇಕು ಅನ್ನೋ ಒಂದು ಮಹತ್ತರವಾದ ಸಂದೇಶವನ್ನು ಈ ಹಾಡಲ್ಲಿ ಕಟ್ಕೊಟ್ಟಿದ್ದಾರೆ. ಆ್ಯಂಡ್ ಬಹುಶಃ ಭೂಮಿ ಇರೋವರೆಗೂ ಈ ಹಾಡಿರುತ್ತೆ, ಖಂಡಿತವಾಗ್ಲೂ ಅಂತ ಹಾಡೋದು. ಎಲ್ಲರೂ ಒಂದಿನ ಹೋಗೋದೆ ಅಲ್ವಾ? ಆದರೆ ಅದರ ನಡುವೆ ಹೇಗೆ ಬದುಕಿದ್ದೀವಿ ಅನ್ನೋದು ಬಹಳ ಮುಖ್ಯ ಅಲ್ವಾ? ಹೌದು ಸರ್. ಈ ನಿನ್ನ ಕತೆ ಹೆಂಗಾಯ್ತು ಇವತ್ತು ಅಂದರೆ, ನರ್ವಸ್ 90 ಸಚಿನ್ 90 ರನ್ ನೋಡೋದಾದ್ಮೇಲೆ ಇನ್ನು 10 ರನ್ ಹೊಡೆಯೋಕ್ಕೆ ಅವಾಗ ತಿಣಕಾಟ ಇದ್ದೇ ಇರುತ್ತೆ. 100ಕ್ಕೆ ಹೋಗ್ಬೇಕಲ್ಲಪ್ಪ ಅಂತ ತಿಣಕಾಟ ನಡೀತಾ ಇರುತ್ತಲ್ಲ. ಹಂಗಾಗಿ ಎಷ್ಟೋ ಸರಿ ನರ್ವಸ್ 90ಲೇ ಔಟ್ ಆಗಿ ಪಾಪ 100 ಎಷ್ಟೋ 90ಗಳಾಗ್ಬಿಟ್ಟಿರ್ತಾವಂಥವು ಅಲ್ವಾ? ಆ ಇದಕ್ಕೆ ನೀನು ಸೇರ್ಕೊಂಬಿಟ್ಟೆ ಇವತ್ತು. ಅದು ಬಿಡಬೇಕು, ಅದು ಬಿಟ್ಟು ಇಲ್ಲ ಈಗ T20 ಆಗಿದ್ದಾವಲ್ಲ ಹಂಗೆ ಆಡೋಕ್ಕೆ ಶುರು ಮಾಡಬೇಕು, ಹೌದಲ್ವಾ? ಯಾವುದನ್ನು ಹೇಗೆ ಆಡಬೇಕು ಅಂತ ನೀನು ಅದನ್ನು ಫಾರ್ಮೆಟ್ ತಿಳ್ಕೊಂಬಿಟ್ರೆ ನಿನಗೆ ಆರಾಮಾಗುತ್ತೆ.
ಯಾಕೆಂದರೆ ನೀನು ಸಿನಿಮಾದಲ್ಲಿ ಹಾಡ್ತಿದ್ದೀನಿ ಅಂದಮೇಲೆ ಆ ಫಾರ್ಮೆಟ್ಸ್ ಏನೇನಿದೆ, ಯಾವ್ಯಾವ ಥರ ಹಾಡುಗಳಿದೆ, ಅದಕ್ಕೆ ಯಾವ ಥರ ಧ್ವನಿ ನಾನು ಅದಕ್ಕೆ ಸರಿಪಡಿಸ್ಕೊಳ್ಬೇಕು, ಹಾಡಬೇಕು ಅನ್ನೋದು ನಿನ್ಗೆ ಗೊತ್ತಿರಬೇಕು. ಅದು ಓಕೆ ಸರ್. ಒಂದು ಒಳ್ಳೆ ವೇದಿಕೆ ಕಲಿಯೋಕ್ಕೆ ನಿನಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ನೀನು ನೋಡೋಕ್ಕಷ್ಟೇ ವೀರಬಾಹು ಥರ ಕಾಣ್ತಾ ಇದೆಯಾ, ಆದರೆ ನೀನು ವೀರಬಾಹು ಅಲ್ಲ. ನಿನ್ನ ಪಾಪ ಒಂದು ಪುಟ್ಟ ಪಾಪು ಕುಲದಲ್ಲಿ ಕೀಳಿ ಯಾವುದಪ್ಪ ಹುಚ್ಚಪ್ಪ ಹೆದರ್ಕೊಂಡಲ್ವಾ, ಹೋಗ್ಲಿ ಬಿಟ್ಬಿಡು ನನ್ನ ಅಂತ. ನನ್ನ ಹತ್ರಕ್ಕೆ ಬರ್ಬೇಕು ನೀವು ಸತ್ತ ಮೇಲೆ ಅನ್ನಂಗಿದೆ. ಏಯ್ ನೀನು ನನ್ನ ಹತ್ರಕ್ಕೆ ಬರ್ಬೇಕು, ಇಲ್ಲಿ ನೀನು ಏನನ್ನಾಗಿರೋ ಮಸಣದಲ್ಲಿ ಈ ವೀರಬಾಹುವ ಕೈಯ ಮ್ಯಾಲ್ಗಡೆ ಬೂದಿಯಾದು ಹಿಂಗಿದೆ ಅದು ಅಲ್ವಾ ಯಪ್ಪ. ಅಲ್ಲ, ಅದು ಅಲ್ಲದೆ ಇವನು ಸಿನಿಮಾದಲ್ಲಿ ಹಾಡ್ದವನು, ಸ್ಟೇಟ್ ಅವಾರ್ಡ್ ತಗೊಂಡವನು. ನಿನಗೆ ಅದು ಯಾವ್ಯಾವ ಹಾಡಿಗೆ ಯಾವ ಭಾವ ಕೊಡಬೇಕು ಅಂತ ಗೊತ್ತಿಲ್ಲೇನೋ. ಆ ಕೋಲಿದೆ ನೋಡೋದ್ರಲ್ಲಿ ನೀನೇ ಒಂದ್ಸಲಿ ಹೊಡ್ಕಾ ಇರ್ತೀನಿ. ಆಯ್ತು ಆಯ್ತು, ಮುಂದೆ ಈ ತಪ್ಪುಗಳಾಗಬಾರ್ದು ನಿಮ್ಮಿಂದ. ಶೋರ್ ಸರ್. ವೀರಬಾಹುವಾಗಿ ಇವನು ಎದುರಿಸಿಲ್ಲ, ಬೇರೆಯವ್ರು ಇವನು ಎದುರಿಸ್ತಾ ಇದ್ರು ವೀರಬಾಹುಗೆ, ಅವನೇ ಎದುರುಕೊಳ್ತಾ ಇದ್ದ. ಮೇಮ್ಗಳು ಸರ್. ಸಚಿನ್, ಹಾಂ ಸರ್. ಈಗ ರಾಷ್ಟ್ರಕವಿ ಕುವೆಂಪುರವರು ಹೇಳಿದ್ರಲ್ಲ ವಿಶ್ವಮಾನವ ಸಂದೇಶ, ಅದರ ಹೋಲಿಕೆ ಹಾಡಿದ್ದು. ಕುಲದಲ್ಲಿ ಯಾರು ಮೇಲಲ್ಲ ಯಾರು ಕೀಳಲ್ಲ ಅಂತಕ್ಕಂಥ ಸಂದೇಶ ಹೊತ್ತ ಹಾಡು ಇದು ಅಲ್ವಾ? ಹೌದು ಸರ್. ಆಮೇಲೆ ಇದು ಏನು ಜಗತ್ ಪ್ರಸಿದ್ಧಿ, ಇದು ಎಲ್ಲರೂ ಕೇಳಿರ್ತಾರೆ. ಈಗ ನೀವು ಹಾಡಿದ್ದು ನೋಡಿದ್ರೆ ಅವರವರೇ ಜಡ್ಜ್ಮೆಂಟ್ ಮಾಡಿಬಿಡ್ತಾರೆ ಬೇಕಾದರೆ, ಯಾರ್ಯಾರು ಹೆಂಗೆ ಹಾಡಿದ್ರು ಏನು ಎತ್ತ ಅಂತ. ಹೌದು. ಇದು ಒಂದು ರೀತಿ ರಾಷ್ಟ್ರಗೀತೆ ಅಂತ ಏನು ಮುನ್ರಾಜ್ ಹೇಳಿದ್ರೆ ಅದು 100% ಅದು ಕರೆಕ್ಟ್. ಅದು ಎಲ್ಲ ಕಡೆ ಡಿಮ್ಯಾಂಡ್ ಮಾಡಿ ಆಡಿಸ್ಕೊಳ್ತಾರೆ ಈ ಹಾಡನ್ನ ಅಲ್ವಾ? ಹೌದು ಸರ್. ಹಾಂ, ಆಗಲೇ ನೀನು ಪ್ರಯತ್ನ ಮಾಡಿದ್ಯಾ, ಮಾಡಿರೋದ್ರಲ್ಲಿ ಏನೋ ಸಣ್ಣ ಉಳುಕು ಇದ್ದರೆ ಅದನ್ನು ಸರಿಪಡಿಸ್ಕೋಬೋದು. ಮತ್ತು ಮುಂದೆ ಚೆನ್ನಾಗಿ ಆಡ್ತೀನಿ ನಾನು. ನಿನ್ನಲ್ಲಿ ಆ ಒಂದು ಗುಣ ಲಕ್ಷಣ ಗಾಂಭೀರ್ಯ ಗತ್ತು ಎಲ್ಲ ಇದೆ. ಥ್ಯಾಂಕ್ ಯು ಸರ್. ಮುಂದೆ ಅದನ್ನು ಬಳಸ್ಕೋಪ್ಪ. ಹಾಂ, ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸಚಿನ್. ಎಲಿಮಿನೇಷನ್ಸ್ ಶುರು ಆಗಿದೆ. ಎಲ್ಲರೂ ಹಾಗೆ ನೋಡಿದ್ರೆ ಒಂದಷ್ಟು ಜನ ಡೇಂಜರ್ ಝೋನಲ್ಲಿ ಇದ್ದೀರಿ. ಇವತ್ತು ನಮಗೆ ಯಾರು ಬೆಸ್ಟ್ ಪರ್ಫಾರ್ಮರ್ ಇದರಲ್ಲಿ ಅಂತ ಹುಡ್ಕೋದು ಪಾಪ ನಮ್ಮ ತೀರ್ಪುಗಾರರಿಗೆ ಕಷ್ಟ ಆಗುತ್ತೆ ಈ ಸಾರಿ. ಆ್ಯಂಡ್ ಎಲಿಮಿನೇಷನ್ನು ಅಷ್ಟೇ ಅಲ್ವಾ? ಓಕೆ, ಗುಡ್ ಲಕ್ಸ್ ನಿಮಗೆ. ಚೆಂದ ಕಾಣಿಸ್ತಿದ್ದೀರಿ ಆ್ಯಕ್ಚುಲಿ. ನೈಸ್ ಔಟ್ಫಿಟ್. ಥ್ಯಾಂಕ್ ಯು. ವೀರಬಾಹು ಔಟ್ಫಿಟ್. ಗಾನಸಿಂಚನ ಜನಮನದ ಪದ ಪಯಣ ಈ ಸಂಚಿಕೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಒಬ್ಬರು ಬೆಸ್ಟ್ ಪರ್ಫಾರ್ಮರ್ ಆಗ್ತಾರೆ, ಒಬ್ಬರು ನಮ್ಮೆಲ್ಲರಿಗೂ ಗೊತ್ತಿರೋ ಥರ ಎಲಿಮಿನೇಟ್ ಆಗ್ತಾರೆ. ಯಾರು ಬೆಸ್ಟ್ ಪರ್ಫಾರ್ಮರ್ ಆಗ್ತಾರೆ, ಯಾರು ಎಲಿಮಿನೇಟ್ ಆಗ್ತಾರೆ, ಈ ವಿಷಯ ತಿಳ್ಕೊಳ್ಳೋದಕ್ಕೆ ನಮ್ಮ ಸ್ಪರ್ಧಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಗಾನಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮದ ಈ ಸಂಚಿಕೆಯ ಬೆಸ್ಟ್ ಪರ್ಫಾರ್ಮರ್ ಗಾನಸಿಂಚನ ಜನಮನದ ಪದ ಪಯಣ ಈ ಸಂಚಿಕೆಯ ಬೆಸ್ಟ್ ಪರ್ಫಾರ್ಮರ್ ಆಸ್ ಯೂಶುವಲ್ ಕೇಳ್ತೀನಿ. ಎನಿ ಗೆಸಸ್? ಸೋಂಬಿ ಅವರು, ರಮ್ಯಾ ಅಥವಾ ಗಿರೀಶ್? ಹಾಂ, ಓಕೆ. ಈ ಮೂರು ಹೆಸರುಗಳು ಬಂದಿದೆ. ಇವತ್ತು ನಮ್ಮ ಅರ್ಚನಾ ಮೇಡಮ್ ಎದೊಳ್ತಾರೆ ಅಂತ ಎಲ್ಲರೂ ಕಾಯ್ತಾ ಇದ್ರು. ಆವಾಗ ಕನ್ಫ್ಯೂಸ್ ಆಗ್ಬೋದಲ್ಲ ಯಾರು ಬೆಸ್ಟ್ ಪರ್ಫಾರ್ಮರ್ ಅಂತ. ಅವರು ಜಡ್ಜ್ ಅಲ್ವಾ, ಅವ್ರು ನಿಮಗಿಂತ ಶಾರ್ಪು. ಅದಕ್ಕೆ ಇವತ್ತು ಕೂತ್ಕೊಂಡು ಎಲ್ಲರಿಗೂ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿಮಗೆ ಬೆಸ್ಟ್ ಪರ್ಫಾರ್ಮರ್ ಇವಾಗ ಕನ್ಫ್ಯೂಷನ್ ಇದೆ. ಮೂರು ಹೆಸರುಗಳನ್ನು ತಗೊಂಡಿದ್ದೀರಿ. ಆ್ಯಂಡ್ ದಿ ಬೆಸ್ಟ್ ಪರ್ಫಾರ್ಮರ್ ಈಸ್ ಗಿರೀಶ್. ವಾವ್, ಹ್ಯಾಟ್ರಿಕ್ ಅಲ್ವಾ ಗಿರೀಶ್ ನಿಮಗೆ? ಕಂಗ್ರ್ಯಾಚುಲೇಷನ್ಸ್. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ಬತ್ತೀಸರಾಗವ ಹಾಡಯ್ಯ, ಬತ್ತೀಸರಾಗವ ಹಾಡಯ್ಯ, ಉರದಲೊತ್ತಿ ಬಾರಿಸು ಕೂಡಲ ಸಂಗಮ ದೇವ. ಫಸ್ಟ್ ಹ್ಯಾಟ್ರಿಕ್ ನಮ್ಮ ಗಾನಸಿಂಚನದಲ್ಲಿ 3 ಬಾರಿ ಬೆಸ್ಟ್ ಪರ್ಫಾರ್ಮರ್ ತಗೊಂಡಿರೋದು ಗಿರೀಶ್. ಹೇಗೆ ಅನ್ನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. 3 ಸಾರಿನೂ ಬಸವಣ್ಣ ಅವ್ರದ್ದು, ಶಿವಪ್ಪಂದು ಎಲ್ಲ ಹಾಡಿ ಅಲ್ವಾ? ಫುಲ್ ದೇವ್ರು ನಿನಗೆ ಟೇಕ್ ಇಟ್ ಮೈ ಸನ್ ಅಂತ ಫುಲ್ಲು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಜಡ್ಜಸ್ ಅಲ್ಲಿ ನೋಡಿ 3 ಜನ 3 ಸಾರಿ ಆಶೀರ್ವಾದ ಮಾಡಿದ್ದಾರೆ ಅಂತ. ಅರ್ಚನಾ ಮ್ಯಾಮ್, ನಮ್ಮ ಶುಭ ಹಾರೈಕೆ ಆಶೀರ್ವಾದ ಮಾಡೋಷ್ಟಂತೂ ನಾನು ಬೆಳೆದಿಲ್ಲ ಅಂತ ನಾನು ಭಾವಿಸ್ತೀನಿ. ಬಟ್ ನನ್ನ ಶುಭ ಹಾರೈಕೆ ಎಲ್ಲರ ಮೇಲೂ ಈಕ್ವಲಿ ಇರುತ್ತೆ. ಎಲ್ಲರೂ ಬೆಸ್ಟ್ ಪರ್ಫಾರ್ಮರ್ ತಗೊಳ್ಬೇಕು ಅನ್ನೋದು ನನ್ನ ಆಸೆ. ಬಟ್ ಈ ಲೆವೆಲಿನ
ಡೆಡಿಕೇಷನ್ನು ಮತ್ತು ಫೋಕಸ್ ಎಲ್ಲರಲ್ಲೂ ಬರಬೇಕು. ಒಂದು ಹಾಡನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಹಾಡನ್ನು ತಮ್ಮದಾಗಿಸ್ಕೊಂಡು ಅದಕ್ಕೆ 200% ಅದನ್ನೇ ನಿಮ್ಮ ಕಂದ, ಅದನ್ನು ನಿಮ್ಮ ಜೀವ ಆಗಿಸ್ಕೋಬೇಕು. ಈಗ ನಾನು ಅದೇ ಹೇಳೋದು, ಈಗ ನಾನು ಕಾನ್ಸರ್ಟ್ಗಳಿಗೆ ಹೋದರೆ ಆ ಕಾನ್ಸರ್ಟಲ್ಲಿ ನಾನು ಒಂದು ಹಾಡು ಹಾಡೋವಂಥ ಕಾನ್ಸರ್ಟ್ಗಳು ಇರಬಹುದು, ಅಥವಾ ಇಡೀ ಕಾನ್ಸರ್ಟಲ್ಲಿ ನಾನೇ ಹಾಡೋವಂಥದ್ದು ಇರಬಹುದು. ಬಟ್ ಆ ಒಂದು ಹಾಡು ಹಾಡೋಕ್ಕೆ ಹೋದಾಗ್ಲೂ ಅದು ನನ್ನ ಕಂದ. ಅದನ್ನು ನಾನು ಎಷ್ಟು ಆರೈಕೆ ಮಾಡಿ, ಎಷ್ಟು ಚೆನ್ನಾಗಿ ಲಾಲನೆ ಪಾಲನೆ ಪೋಷಣೆ ಮಾಡಿ ಬೆಳೆಸ್ತೀನೋ ಅದು ಅಷ್ಟು ಚೆನ್ನಾಗಿ ಬೆಳೆದು ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗುತ್ತೆ ಅಲ್ವಾ. ಅದೇ ನಾವು ಒಂದು ಕಾರ್ಯಕ್ರಮದಲ್ಲಿ 20 ಹಾಡು ಹಾಡ್ತೀನೋ ಆ 20 ನನ್ನ ಕಂದ ಮಗಳು. ಆ 20 ಚೆನ್ನಾಗಿ ಪೋಷಣೆ ಮಾಡಿ ಕೇಳುಗರಿಗೆ ನಾನು ಚೆನ್ನಾಗಿ ಅದನ್ನು ತಲುಪಿಸ್ಬೇಕು ಅಲ್ವಾ. ಆ ಒಂದು ಮನಸ್ಥಿತಿ ನಿಮ್ಮೆಲ್ಲರಲ್ಲೂ ಇರಬೇಕು. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಆ ಹಾಡನ್ನು ಕೈ ಬಿಡದೆ ಹಿಡ್ಕೊಂಡು ನಡೆಸಬೇಕು, ತಗೊಂಡು ಹೋಗಿ ದಡ ಮುಟ್ಟಿಸ್ಬೇಕು. ಆವಾಗ ನಿಮ್ಮ ದೋಣಿನೂ ದಡ ಮುಟ್ಟುತ್ತೆ ಅಲ್ವಾ. ಸೊ ಇಷ್ಟೇ ನಾನು ಹೇಳೋದು. ನಿನ್ನ ಡೆಡಿಕೇಶನ್, ನಿನ್ನ ಫೋಕಸ್ಸಿಗೆ ಹ್ಯಾಟ್ಸ್ ಆಫ್ ಕಣಪ್ಪ. ಹೀಗೆ ಮುಂದುವರಿಸು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮುನಿರಾಜು ಸರ್. ಗಿರೀಶ್, ಈ ಸಂಚಿಕೆಯಲ್ಲಿ ನಾನು ಒಂದು ಹಾಡನ್ನು ಹಾಡಿದ್ದೆ, ಗೊತ್ತಾ? ಅದು ಕಾದೋನ್ ಕುರಿ ನೋಡು, ದುಡ್ದೋನು ಹೊಲ ನೋಡು. ಈ ಹಾಡು ಎಲ್ರಿಗೂ ಅನ್ವಯಿಸುತ್ತೆ. ಯಾಕೆ ಅಂತ ಹೇಳಿ, ಕಾದೋನ್ ಕುರಿ ನೋಡು ಅಂದರೆ ಕುರಿ ಮಂದೆನ ಬಿಟ್ಕೊಂಡು ಅವನೇನು ಹೋಗಿ ಮರದಡೆ ಮಲ್ಕೊಂಡ್ರೆ ತೋಳುಗಳು ಹೊತ್ಕೊಂಡು ನೆಟ್ಕೋಗ್ತವೆ. ದುಡ್ದೋನು ಹೊಲ ನೋಡು, ಬಿತ್ತನೆ ಮಾಡ್ಬಿಟ್ಟು ಬಂದು ಮನೇಲಿ ಮಲ್ಕೊಂಡ್ರೆ ಬೆಳೆ ಬೆಳೆಯುತ್ತಾ? ಕೃಷಿ ಮಾಡಬೇಕು, ಕಳೆ ಕೀಳಬೇಕು, ನೀರು ಕಟ್ಟಬೇಕು, ಗೊಬ್ಬರ ಹಾಕಬೇಕು ಅಲ್ವಾ. ದುಡ್ದೋನು ಹೊಲ ನೋಡು, ಅರಗು ಬಂಗಾರ ತಿನ್ಕೊಂಡ್ಲಿ ಬಿಡು, ಕೊರಗು ತನ್ನನ್ನೇ ತಿಂತು. ಅಯ್ಯೋ ಗಿರೀಶಿಗೆ 3 ಸರಿ ಬಂತಲ್ಲ ಅಂತ ನಾವೇನ ಕೊರಗಿದ್ರೆ ಆ ಕೊರಗು ನಮ್ಮನ್ನು ತಿನ್ನುತ್ತೆ ಹೊರತು ಅವ್ರನ್ನೇನು ತಿನ್ನಲ್ಲ ಅಲ್ವಾ. ಮನಸ್ಸಿನಂತೆ ಮಾದೇವ. ಈ ಹಾಡಿನ 4 ಸಾಲು ಸಾಕು. ಇದನ್ನು ಅರ್ಥ ಮಾಡ್ಕೊಂಬಿಟ್ರೆ ಸಾಕು. ಯಾರು ಶ್ರದ್ಧೆಯಿಂದ ದುಡಿತಾರೋ, ಯಾರು ಅದನ್ನು, ಅಂದರೆ ನೀವು ಶ್ರದ್ಧೆ ಇಲ್ಲ ಅಂತ ನಿಮ್ಗೆ ಹೇಳ್ತಾ ಇಲ್ಲ, ಬೇರೆಯವ್ರಿಗೆ ಶ್ರದ್ಧೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ನಿಮ್ಮ ಎಫರ್ಟ್ ಇನ್ನೂ ಬೇಕೇನೋ ಅನ್ನೋ ಒಂದು ಅರ್ಥದಲ್ಲೂ ಅರ್ಥ ಮಾಡ್ಕೊಳ್ಳಿ. ಅಂದರೆ ಯಾರು ಶ್ರದ್ಧೆ ವಹಿಸಿ ಕೆಲಸ ಮಾಡ್ತಾರೋ ಅವ್ರಿಗೆ ಅದು ಸಿಕ್ಕೇ ಸಿಗುತ್ತೆ. ಎಲ್ಲ ಕಾಲದಲ್ಲೂ ಇದು ಸತ್ಯ ಅಲ್ವಾ. ನಾವು ಹೊಲಗಳು ಬೆಳಿಬೇಕಾದ್ರೆ ಅವ್ರ ಹೊಲ ನೋಡಪ್ಪ ಎಷ್ಟು ಚೆನ್ನಾಗಿ ಬೆಳೆದಿದೆ, ಏನು ಫಸಲು ಕೊಡ್ತಾ ಇದೆ ಅಂತ ಅಂದ್ಕೊಂಡ್ರೆ ಅವ್ನು ಕಷ್ಟಪಟ್ಟಿರ್ತಾನೆ ರೀ, ಸಿಕ್ಕಿರುತ್ತೆ ಅಲ್ವಾ. ಅದರಿಂದ ಪ್ರತಿಯೊಬ್ಬರು ಪ್ರತಿ ಕ್ಷಣದಲ್ಲೂ ಆ ಒಂದು ಸಿಕ್ಕೋ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಇದನ್ನು ತುಂಬ ದೊಡ್ಡವರು ನನಗೆ ಎಷ್ಟೋ ಸರಿ ಹೇಳಿದ್ದಾರೆ. ಒಂದು ಕ್ಷಣ ನಾವು ಯಾಮಾರಿದ್ರೆ ಬೇರೆಯೇ ಆಗುತ್ತೆ. ಸಿಕ್ಕೋ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ, ಮತ್ತು ಯಾಮಾರಿದ್ರೆ ತೊಂದರೆ ಆಗುತ್ತೆ, ಅದರಿಂದ ಬೇರೆ ಏನೋ ಆಗುತ್ತೆ. ಅದರಿಂದ ಸಿಕ್ಕೋ ಅವಕಾಶನ ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾನೆ ಇವತ್ತು. ಬೆಸ್ಟ್ ಎಕ್ಸಾಂಪಲ್ ಗಿರೀಶ್. ಹಾಗಾದ್ಬಿಟ್ಟು ನಿಮ್ಮನ್ನೆಲ್ಲ ನಾನು ನೀವು ತಗೊಳ್ತಾ ಇಲ್ಲ ಅಂತಿಲ್ಲ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾನೇ ಇರಬೇಕು. ಅದರಲ್ಲಿ ಶ್ರದ್ಧೆ ಇರಬೇಕು, ಅಭ್ಯಾಸ ಇರಬೇಕು. ಬೇರೆ ಎಲ್ಲ ಏನೇನೋ ಮಾತಾಡಿ ಏನೇನೋ ಸುಮ್ಮನೆ ಅದೆಲ್ಲ ಟೈಮ್ ಪಾಸ್ ಮಾಡೋದು ಬದಲು ಈ ಒಂದು ಅಮೃತ ಗಳಿಗೆಗಳನ್ನು ವ್ಯರ್ಥ ಮಾಡ್ಕೊಳ್ಬೇಡಿ, ಸದುಪಯೋಗ ಪಡಿಸ್ಕೊಳ್ಳಿ. ಈ ಮೂಲಕ ಗಿರೀಶನ ಮೂಲಕ ಎಲ್ರಿಗೂ ಒಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ಸರ್. ವೇನ್ಗಲ್ ಸರ್. ಗಿರೀಶ್, ಹಾಂ ಸರ್. ಈ ಕೃಷಿಕರಿಗೆ ಏನಪ್ಪ ಅಂದರೆ, ಯಾರೇ ಒಂದು ಹೊಲ ತೋಟ ಏನೇ ಮಾಡಲಿ, ಅವರ ಯಜಮಾನರ ಪಾದವೇ ಗೊಬ್ಬರ ಅಂತ. ಅಂದರೆ ಗೊಬ್ಬರ ನೀರು ಏನಿಲ್ಲದಿದ್ರು ಬೆಳೆಗೆ ಆ ಒಡೆಯ ಒಂದು ದಿವಸ ಹೋಗಿ ಆ ಭೂಮಿನ ಸ್ಪರ್ಶ ಮಾಡಿದರೆ ಅವನು ಇಟ್ಟಿರೋ ಬೆಳೆಗೆ ಅದೇ ಗೊಬ್ಬರ ಆಗಿ ಪರಿಣಮಿಸ್ತದೆ ಅಂತ ಹೇಳ್ತಾರೆ. ಹಾಗಾಗಿ ನಿನ್ನ ಆಸಕ್ತಿ ನೋಡಿದ್ರೆ, ನೀನು ದಿವಸ ನಿನ್ನ ಶ್ರದ್ಧೆ, ನಿನ್ನ ಕಲಿಕೆ ಆಸಕ್ತಿ ಮತ್ತು ಮನಸ್ಸು ಎಲ್ಲವೂ ಸಮ್ಮಿಲನಗೊಳಿಸಿ ನೀನು ಕಲಿಕೆನ ಭಾಳ ಹದವಾಗಿ ತಗೊಂಡು ಹೋಗ್ತಾ ಇದೀಯ, ಸಂಚಿಕೆಯಿಂದ ಸಂಚಿಕೆಗೆ. ಗೊತ್ತಾಯ್ತಾ? ನಂದು ಶುಭ ಹಾರೈಕೆ ಸದಾ ನಿನ್ನ ಮೇಲೆ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗಿರೀಶ್. ಕಂಗ್ರ್ಯಾಚುಲೇಷನ್ಸ್ ಆನ್ ಯೋರ್ ಹ್ಯಾಟ್ರಿಕ್ ಸಕ್ಸಸ್. ಪ್ಲೀಸ್. ಓಕೆ, ಬೆಸ್ಟ್ ಪರ್ಫಾರ್ಮರ್ ಏನೋ ನೋಡಾಯಿತು. ಈಗ ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮದಲ್ಲಿ ಒಬ್ಬರು ಈ ವೇದಿಕೆಯನ್ನು ಬಿಟ್ಟು ಹೋಗ್ತಾರೆ. ಯಾರು ಅಂತ ತಿಳ್ಕೊಳ್ಳೋ ಸಮಯ.
ಗಾನ ಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮದ ಬೆಸ್ಟ್ ಪರ್ಫಾರ್ಮರ್ ಅನ್ನು ನೋಡಿದ್ವಿ. ಈ ಸಂಚಿಕೆಯಲ್ಲಿ ಒಂದು ಬೆಸ್ಟ್ ಪರ್ಫಾರ್ಮರ್ ನಿಮ್ಮೆಲ್ಲರಿಗೂ ಗೊತ್ತು, ಇನ್ನೊಬ್ಬರು ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರೆ. ಯಾರು ಎಲಿಮಿನೇಟ್ ಆಗಿ ಈ ಒಂದು ವೇದಿಕೆಗೆ ವಿದಾಯ ಹೇಳ್ತಾರೆ ಅಂತ ತಿಳ್ಕೊಳ್ಳೋ ಸಮಯ. ಹಾಗೆ ಸುಮಾ ಅವರು, ನವೀನ್ ಕುಮಾರ್ ಜಿರವರು, ಮಾರಣ್ಣನವರು, ಇವರು 3 ಜನ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಜಾಯಿನ್ ಆಗೋದಕ್ಕಾಗಲಿಲ್ಲ. ಅವರ ಆರೋಗ್ಯ ಸ್ಥಿತಿ ಸ್ವಲ್ಪ ಕೆಟ್ಟಿರೋದ್ರಿಂದ ನಾಳಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಜಾಯಿನ್ ಆಗ್ತಾರೆ ಅಂತ ಹೇಳ್ತಾ, ಈಗ ಯಾರು ಎಲಿಮಿನೇಟ್ ಆಗ್ತಾರೆ, ಯಾರು ಡೇಂಜರ್ ಝೋನಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋ ಸಮಯ. ಇವತ್ತು 3 ಜನ ಸ್ಪರ್ಧಿಗಳು ನಮ್ಮ ಜೊತೆ ಇಲ್ಲದೆ ಇರೋ ಕಾರಣ ನಮ್ಮ ತೀರ್ಪುಗಾರರ ತೀರ್ಪಿನ ಪ್ರಕಾರ ಇವತ್ತು ಯಾರೂ ಎಲಿಮಿನೇಟ್ ಆಗ್ತಿಲ್ಲ. ಆದರೆ ಮುಂದಿಂದು ಅರ್ಚನಾ ಮ್ಯಾಮ್ ಹೇಳ್ತಾರೆ. ಆ್ಯಕ್ಚುಲಿ 1-2-3 ಜನ ತುಂಬ ಎಡವಟ್ಟು ಮಾಡಿಕೊಂಡ್ರು. ಬಟ್ ಅವರಿಗೆ ಇವತ್ತು ಅನಾರೋಗ್ಯದ ಕಾರಣ ಯಾರು 3 ಜನ ಬಂದಿಲ್ವೋ ಅವರಿಂದ ಜೀವದಾನ ಸಿಕ್ಕಿದೆ. ಇವತ್ತು ಡೇಂಜರ್ ಝೋನಲ್ಲಿ ಇದ್ದವರು ನಮ್ಮ ಚೈತ್ರ, ಇವತ್ತು ಭಾರಿ ಎಡವಟ್ಟು ಮಾಡ್ಕೊಂಡ ಪೀರಪ್ಪ. ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ ಇವರಿಬ್ಬರು ಡೇಂಜರ್ ಝೋನಲ್ಲೇ ಇದ್ದಾರೆ. ಇವತ್ತು ಏನಾದರೂ ಎಲಿಮಿನೇಷನ್ ಇದ್ದಿದ್ರೆ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರನ್ನ ನಾವು ಕಳಿಸ್ಕೊಡ್ಬೇಕಾಗ್ತಿತ್ತು. ಬಟ್ ನಿಮ್ಮಿಬ್ಬರಿಗೆ ನಾನು ವಿಶೇಷವಾಗಿ ಹೇಳೋದು ಏನು ಅಂತಂದರೆ, ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಡೇಂಜರ್ ಝೋನಲ್ಲಿ ನೀವು ಏನಿದ್ದೀರಿ ಅದು ಕಂಟಿನ್ಯೂ ಆಗುತ್ತೆ. ಅದು ನಿಮಗೆ ಒಂದು ರೆಡ್ ಅಲರ್ಟ್ ಅಂತ ತಿಳ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಇವತ್ತು ನಾನು ಏನು ಮಾರ್ಕಿಂಗ್ ಹಾಕಿದ್ದೀನಿ ಅದನ್ನು ಕೂಡ ಕನ್ಸಿಡರ್ ಮಾಡ್ತೀನಿ. ಯಾಕಂದರೆ ಅವ್ರು 3 ಜನ ಬರೆದಿರೋ ಕಾರಣ ಇವತ್ತು ನೀವು ಬಚಾವಾಗಿದ್ದೀರಿ. ಆದರೆ ನಿಮ್ಮ ತಲೆ ಮೇಲಿಂದ ತೂಗ್ತಾ ಇರುವ ಕತ್ತಿ ಇನ್ನೂ ಹಾಗೇ ಇರುತ್ತೆ. ಒಂದು ವೇಳೆ ಅವರೂ ಬಂದಿದ್ದಿದ್ರೆ ಬಹುಶಃ ನಿಮ್ಮಿಬ್ಬರಲ್ಲೇ ಯಾರೊಬ್ಬರು ಹೋಗೋ ಪರಿಸ್ಥಿತಿ ಇರ್ತಿತ್ತೋ ಏನೋ. ಆ ಕಾರಣಕ್ಕಾಗಿ ನಿಮ್ಮ ಮಾರ್ಕ್ಸನ್ನು ಮುಂದಿನ ಸಂಚಿಕೆಯಲ್ಲಿ ಕೂಡ ಇವತ್ತಿನ ಈ ಸಂಚಿಕೆಯಲ್ಲಿನ ನಿಮ್ಮ ಪರ್ಫಾರ್ಮೆನ್ಸನ್ನು ನಾವು ಕನ್ಸಿಡರ್ ಮಾಡ್ತೀವಿ ಮುಂದಿನ ಸಲಕ್ಕೆ ಕೂಡ. ಸೊ ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕಿ, ಡಬಲ್ ಎಫರ್ಟ್ ಹಾಕಿ ಮುಂದಿನ ಸಂಚಿಕೆಗಳಲ್ಲಿ ಪರ್ಫಾರ್ಮ್ ಮಾಡಬೇಕಾಗತ್ತೆ. ಓಕೆನಾ? ಇದನ್ನು ಹೆದರ್ಕೊಂಡು ನೀವು ಮುಂದಿನ ಸಂಚಿಕೆಗೆ ತೊಗೊಂಡು ಹೋದರೆ ನಿಮಗೆ ಹೊಡೆತ ಬೀಳುತ್ತೆ. ಇದನ್ನು ಸವಾಲಾಗಿ ಸ್ವೀಕರಿಸಿ ಇನ್ನೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡಬೇಕು ನೀವು. ಆಯಿತಾ? ಪ್ರಾಮಿಸ್ ಮಾಡಿ. ಮ್ಯಾಮ್, ಇದರ ಜೊತೆಗೆ ನನ್ನೊಂದು ಪ್ರಶ್ನೆ ಇತ್ತು. ಈಗ 3 ಜನ ಬಂದಿಲ್ಲ, ಅವ್ರ ಸ್ಕೋರ್ ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ? ಈಗ ಇವತ್ತು ಇವರ ಮಾರ್ಕ್ಸ್ನ 50, ಈಗ ಒಂದು ಫಾರ್ ಎಕ್ಸಾಂಪಲ್ 50 ಅಂತ ಇಟ್ಕೊಂಡು 50ಕ್ಕೆ ಇವರ ಮಾರ್ಕ್ಸನ್ನು ನಾನು ಹಾಕಿದರೆ ನಾಳೆ ಆ 3 ಜನಕ್ಕೆ 100 ಇಟ್ಕೊಂಡು 100ಕ್ಕೆ ಹಾಕ್ತೀನಿ. ಇನ್ನು 50 ಇವರದ್ದು ತಗೊಳ್ತೀನಿ. ಹಾಗೆ ಅವ್ರದ್ದು 100, ಇವರದ್ದು ಈ ಸಂಚಿಕೆದ 50, ನೆಕ್ಸ್ಟ್ ಸಂಚಿಕೆದ 50 ಮಾಡಿ ಅದನ್ನು ಟೋಟಲ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಹಾಗಿದ್ರೆ ಬರ್ದೇ ಇರೋರ್ಗೂ ಪ್ರೆಷರ್ ಇದೆ. ಈಗ ಬರ್ದೇ ಇರೋರಿಗೆ ಇವ್ರ ಮೇಲೆ ಎಷ್ಟು ಪ್ರೆಷರ್ ಇದೆಯೋ ಅಷ್ಟೇ ಪ್ರೆಷರ್ ಅವ್ರ ಮೇಲೂ ಇದೆ. ಆ 3 ಜನದ ಮೇಲೂ ಅವರು ಕೂಡ ತಮ್ಮ 200% ಕೊಟ್ಟು ಅವರು ರೆಡಿ ಆಗಲೇಬೇಕು. ಆ್ಯಂಡ್ ಸಾಧ್ಯವಾದರೆ ಅವರು ಈ ಸಂಚಿಕೆಯಲ್ಲಿ ಯಾವ ಹಾಡನ್ನು ಹಾಡಬೇಕು ಅಂತಿದ್ರೋ, ನಮಗೆ ಸಮಯ ಅವಕಾಶ ಸಿಕ್ಕಿದ್ರೆ ಆ ಹಾಡನ್ನು ಕೂಡ ಅವ್ರ ಹತ್ರ ನಾವು ಹಾಡಿಸ್ತೀವಿ. ಓಕೆನಾ? ಅಂದರೆ 2 ಹಾಡನ್ನು ಹಾಡಿಸೋ ಚಾನ್ಸಸ್ ಇರುತ್ತೆ. ಓಕೆ, ಇದು ನಮ್ಮ ವರ್ಡಿಕ್ಟ್. ಸೊ
ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್. ಇವರಿಬ್ಬರಿಗೆ ಎಕ್ಸ್ಟ್ರಾ ಆಲ್ ದ ಬೆಸ್ಟ್ ಹೇಳ್ತೀನಿ. ಚೆನ್ನಾಗಿ ತಯಾರಾಗಿ ಬನ್ನಿ, ಓಕೆನಾ? ಓಕೆ, ಹಾಗಿದ್ರೆ ಗೊತ್ತಾಯ್ತಲ್ಲ ಯಾರು ಡೇಂಜರ್ ಝೋನಲ್ಲಿ ಇದ್ದೀರಿ, ಯಾರು ಡೇಂಜರ್ ಝೋನಲ್ಲಿ ಇಲ್ಲ. ನೀವು ಆರಾಮಾಗಿ ಹಾಡ್ಬೋದು, ಏನು ತಪ್ಪು ಮಾಡ್ಬೋದು, ಆ ಥರ ಅಲ್ಲ. ಎಲ್ಲರ ತಲೆ ಮೇಲೂ ತೂಗುಗತಿ ತೂಗ್ತಾನೆ ಇರುತ್ತೆ. ಯಾರೋ ಒಬ್ಬರು ವಿನ್ನರ್ ಆಗೋದು, ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮ್ಮ ಎಲ್ಲ ಮುಂಬರುವ ಸಂಚಿಕೆಗಳಿಗೂ ಅಂತ ಹೇಳ್ತಾ ಇವತ್ತಿನ ಗಾನಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ವಿರಾಮವನ್ನು ಘೋಷಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ಬತ್ತೀಸರಾಗವ ಹಾಡಯ್ಯ, ಬತ್ತೀಸರಾಗವ ಹಾಡಯ್ಯ, ಉರದಲೊತ್ತಿ ಬಾರಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ, ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ತಂದೆ ಸುತ್ತ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ತಂದೆ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಮಾಡಯ್ಯ ತಂದೆ ಸುತ್ತ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ಮಾಡಯ್ಯ ತಂದೆ. ನಿಮ್ಮ ಶರಣರ ವಿಷಯವಲ್ಲದೆ ಅನ್ಯ ವಿಷಯಕ್ಕೆ ಇಳಿಸದಂತೆ ಇರಿಸೋ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಎತ್ತೆತ್ತ ನೋಡಿದರತ್ತತ್ತ ನೀನೇ ದೇವ, ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ನೀನೇ ದೇವ, ವಿಶ್ವತಕ್ಷು ನೀನೇ ದೇವ, ವಿಶ್ವತೋಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪ್ರಾಣ ನೀನೇ ದೇವ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ.